ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವಪ್ರಸನ್ನತೀರ್ಥಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಶಾಪನೋದನ ಪಟುತಲೆ ಶ್ರೀಮದ್ಭಾಗವತೆ ಯತ್ಕಿಂಚಿತ್ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಎರಡನೇ ಸ್ಕಂದದ ಉಪನ್ಯಾಸ ಮಾಲಿಕೆಯನ್ನು ನಿರ್ವಿಘ್ನವಾಗಿ ಗಣಪತ್ಯಂತರ್ಗತ ವಿಶ್ವಂಬರೂಪಿ ಪರಮಾತ್ಮ ಅದನ್ನು ನಡೆಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಹರಿವಾಯು ಗುರುಗಳ ಚರಣಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಯತ್ಕಿಂಚಿತ್ ಪೂರ್ವಕಥಾನುವಾದವನ್ನು ಮಾಡಿ ಆಮೇಲೆ ಎರಡನೇ ಸ್ಕಂದದ ಅನುವಾದವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೂತಪುರಾಣಿಕರು ಶೌನಕಾದಿ ಋಷಿಗಳಿಗೆ ಭಾಗವತವನ್ನು ಉಪದೇಶ ಮಾಡುವ ಸಂದರ್ಭದಲ್ಲಿ ಪರೀಕ್ಷಿತ್ರಾಜನ ಪೂರ್ವವೃತ್ತಾಂತ, ಅವನು ಯಾರ ವಂಶದಲ್ಲಿ ಬಂದವನು, ಅವನ ಪೂರ್ವಿಕರಾಗಿರ್ತಕ್ಕಂತಹ ಪಾಂಡವರು ಅವರೆಲ್ಲರೂ ಕೂಡ ಯಾವ ರೀತಿ ಜೀವನವನ್ನು ನಡೆಸಿದವರು ಅನ್ನೋದನ್ನೆಲ್ಲ ಉಪದೇಶವನ್ನು ಮಾಡಿ, ಅವರೆಲ್ಲರೂ ಕೂಡ ಸ್ವರ್ಗಾರೋಹಣವನ್ನು ಮಾಡಿರ್ತಕ್ಕಂತಹ ವಿಷಯ ಅದೆಲ್ಲವನ್ನೂ ಕೂಡ ಪ್ರಥಮ ಸ್ಕಂದದಲ್ಲಿ ಅದರ ಉಪದೇಶವನ್ನು ಸೂತಪುರಾಣಿಕರು ಶೌನಕಾದಿ ಋಷಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಅದಾದ ಮೇಲೆ ಎರಡನೇ ಸ್ಕಂದದಲ್ಲಿ ಪ್ರಾರಂಭ ಆಗುವಾಗ ಶುಕಮುನಿಗಳು ಪರೀಕ್ಷಿತ್ರಾಜನ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶುಕಮುನಿಗಳು ಒಂದು ಕಡೆಯಲ್ಲಿ ನಿಲ್ತಕ್ಕಂತಹ ಸ್ವಭಾವದ ವ್ಯಕ್ತಿ ಅಲ್ಲ. ಅಂತಹ ವ್ಯಕ್ತಿಗಳು ಒಂದು ವಾರದವರೆಗೂ ಕೂಡ ಒಂದು ಕಡೆಯಲ್ಲಿ ಇರಬೇಕು ಅಂತಾದರೆ ಅದು ಯಾವುದರ ಸಂಕಲ್ಪ ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಇತಿಹಾಸಕಾರರು ವ್ಯಾಖ್ಯಾನಕಾರರೆಲ್ಲ ಹೇಳಬೇಕಾದ್ರೆ, ಯಾವ ವ್ಯಕ್ತಿ ಇವತ್ತು ಯಾರಿಗೋಸ್ಕರ ಅಂತ ಭಾಗವತವನ್ನು ಉಪದೇಶ ಮಾಡಬೇಕು ಅಂತ ಬಂದಿದ್ದಾರೆ, ಅದೇ ವ್ಯಕ್ತಿಗಳು ಮತ್ತೊಂದು ರೂಪದಿಂದ ಈ ವ್ಯಕ್ತಿ ಗರ್ಭದಲ್ಲಿದ್ದಾಗ ಇವನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಆ ವಂಶದ ಸಂಪೂರ್ಣ ನಿರ್ನಾಮ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಅಂತ ಕಥೆಯನ್ನು ಕೇಳುತ್ತೇವೆ. ಅದರ ಪರಿಹಾರಕ್ಕೋಸ್ಕರ ಅಂತ ಹೇಳಿ ಅಥವಾ ಅದರ ಪ್ರಾಯೋಪವೇಶ ಅಂತ ತಿಳ್ಕೊಳ್ಳುವ ಅರ್ಥದಲ್ಲಿ ಆವತ್ತು ಒಂದು ಬ್ರಹ್ಮಾಸ್ತ್ರ, ಅದು ಅಸ್ತ್ರಕ್ಕೆ ಸಂಕೇತ. ಅದು ಆದರೆ ಇವತ್ತಿನ ಬ್ರಹ್ಮಾಸ್ತ್ರ ಇದು ಇವನನ್ನ ಬ್ರಹ್ಮನ ಬಳಿಗೆ ಕರ್ಕೊಂಡು ಹೋಗುವಂತಹ ಅಸ್ತ್ರ. ಇದು ಆವತ್ತು ವಂಶವನ್ನು ನಿರ್ನಾಮ ಮಾಡುವ ಅಸ್ತ್ರವನ್ನು ಬಿಟ್ಟಿದ್ರೆ, ಅಶ್ವತ್ಥಾಮಾಚಾರ್ಯರಾಗಿ ವಂಶದ ನಿರ್ನಾಮ ಆಗಲಿ ಅಂತ ಬ್ರಹ್ಮಾಸ್ತ್ರವನ್ನು ಬಿಡುವ ಪ್ರಯತ್ನವನ್ನು ಮಾಡಿದರೆ, ಇವತ್ತು ಅವನ ಇಡೀ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಅಥವಾ ಈ ವ್ಯಕ್ತಿಯನ್ನು ಪರಮಾತ್ಮನ ಪಾದಗಳಿಗೆ ಸೇರಿಸುವಂತಹ ಒಂದು ಅಸ್ತ್ರ, ಶಾಸ್ತ್ರವನ್ನು ಉಪದೇಶವನ್ನು ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಅಂತ ಅನೇಕ ವ್ಯಾಖ್ಯಾನಕಾರರು ಅಭಿಪ್ರಾಯವನ್ನು ಪಡಿಸ್ತಾರೆ. ಆವತ್ತು ಬಿಟ್ಟ ಬ್ರಹ್ಮಾಸ್ತ್ರ ಅದಕ್ಕೆ ಒಂದು ಪ್ರಾಯಶ್ಚಿತ್ತದ ರೂಪದಲ್ಲಿ ಒಬ್ಬ ಸಾತ್ವಿಕನಾದ ಜೀವನಿಗೆ ಅವನಿಗೇನು ಸಿದ್ಧಿ, ಅವನಿಗೇನು ಗತಿ ಆಗಬೇಕು, ಅವನಿಗೇನು ಸದ್ಗತಿ ಪ್ರಾಪ್ತಿ ಆಗಬೇಕು ಅನ್ನುವ ಯೋಚನೆಯಿಂದ ಅದೇ ವ್ಯಕ್ತಿಗಳು ಶುಕಮುನಿಗಳಾಗಿ ಇವತ್ತು ಅವನಿಗೆ ಬ್ರಹ್ಮಾಸ್ತ್ರ ಅಂದರೆ ಶಾಸ್ತ್ರ, ಬ್ರಹ್ಮ ಪರಮಾತ್ಮನ
ಅಸ್ತ್ರ ಅದು ಶಾಸ್ತ್ರಗಳಾಗಿ ಉಪದೇಶ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ. ಆ ಶುಕಮುನಿಗಳ ಆಗಮನ ಪರೀಕ್ಷಿತ್ ರಾಜ ಮತ್ತು ಶುಕಮುನಿಗಳಿಬ್ಬರೂ ಕೂಡ ಪರಸ್ಪರ ಸಂಭಾಷಣೆಯನ್ನು ಮಾಡಿದಾಗ ಶುಕಮುನಿಗಳು ಪರೀಕ್ಷಿತ್ ರಾಜನ ಮುಂದೆ ಇದನ್ನ ಶ್ರವಣ ಮಾಡಲೇಬೇಕು ಅಂತ ನೀನು ಕೂತಿದ್ದೀಯಾ ಅಥವಾ ನಿನಗೆ ಬರ್ತಾ ಇರತಕ್ಕಂತಹ ಮರಣ ಅದರಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಇದೆನಾ ಅಂತ ಪ್ರಶ್ನೆ ಮಾಡಿದಾಗ ಪರೀಕ್ಷಿತ್ ರಾಜ ಶುಕಮುನಿಗಳಿಗೆ ಉತ್ತರವನ್ನು ಕೊಟ್ಟ, ಇಲ್ಲ, ನನಗೆ ಮರಣವೇ ಬೇಕಾಗಿದೆ, ಆದರೆ ಆ ಮರಣಕ್ಕಿಂತಲೂ ಪೂರ್ವದಲ್ಲಿ ಇರುವ ಒಂದೊಂದು ಕ್ಷಣಗಳು ಸಾರ್ಥಕವಾಗಿ ನಡಿಬೇಕು. ಆದ್ದರಿಂದ ಅದಕ್ಕನುಗುಣವಾದ ಸಾರ್ಥಕವಾದ ಕ್ಷಣಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವ ಕಲ್ಪನೆಯಲ್ಲಿ ಇದ್ದೇನೆ ಇವಾಗ. ಆದ್ದರಿಂದ ಇದಕ್ಕೆ ನೀವು ನನಗೆ ಅನುಮತಿಯನ್ನು ಕೊಡಬೇಕೇ ಹೊರತು ನನಗೆ ಮರಣದಿಂದ ತಪ್ಪಿಸಿಕೊಳ್ಳುವ ಉಪಾಯಗಳು ನನಗೆ ಸರ್ವಾತ್ಮನ ನನಗೆ ಬೇಡವೇ ಬೇಡ ಅಂತ ಪರೀಕ್ಷಿತ್ ರಾಜ ಕೇಳಿಕೊಂಡಾಗ ಶುಕಮುನಿಗಳಿಗೆ ನಿರ್ಧಾರ ಆಯಿತು. ಇಲ್ಲ, ಇದನ್ನ ಶ್ರವಣ ಮಾಡಬೇಕು ಅಂತಲೇ ಕೂತಿದ್ದಾನೆ, ಉಳಿದ ಒಂದೊಂದು ಕ್ಷಣಗಳು ಸಾರ್ಥಕಪಡಿಸಿಕೊಳ್ಬೇಕು ಅಂತಲೇ ಕೂತಿದ್ದಾನೆ, ಆದ್ರಿಂದ ಇಂಥವರಿಗೆ ಭಾಗವತವನ್ನು ಉಪದೇಶ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡುವ ಹಂತದಲ್ಲಿ ಪ್ರಾರಂಭದ ಹಂತದಲ್ಲಿದ್ದಾಗ ಅವರನ್ನ ಕೇಳುವ ಪ್ರಶ್ನೆ ಇವನು, ಯಾವುದನ್ನ ನಾನು ಶ್ರವಣ ಮಾಡಬೇಕು, ನನ್ನ ಅಂತ್ಯಕಾಲ ಸಮೀಪಿಸಿದಾಗ ಈ ಸಂದರ್ಭದಲ್ಲಿ ನಾನು ಶ್ರವಣ ಮಾಡಲಿಕ್ಕಿರ್ತಕ್ಕಂತಹ ವಿಷಯಗಳು ಯಾವುದು ಅನ್ನೋದನ್ನು ನನಗೆ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಶುಕಮುನಿಗಳು ಒಂದು ಮಾತನ್ನು ಹೇಳ್ತಾರೆ, ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವೇತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಯಾವುದನ್ನ ಶ್ರವಣ ಮಾಡಲೇಬೇಕು ಅಂತ ಪ್ರಶ್ನೆ ನೀನು ಮಾಡ್ತಾ ಇದ್ದೀಯಾ, ಇದು ನಿನಗಾಗಿ ಮಾತ್ರ ಅಲ್ಲ ನೀನು ಕೇಳ್ತಾ ಇರೋದು. ವರೀಯಾನ್ ಏಷತೆ ಪ್ರಶ್ನಃ ಕೃತಃ ಲೋಕಹಿತಂ ನೃಪ, ಇಡೀ ಲೋಕಕ್ಕೆ ಹಿತವನ್ನು ಉಂಟು ಮಾಡತಕ್ಕಂತಹ ಅಥವಾ ಯಾರ್ಯಾರು ಸಜ್ಜನರು ಅಂತಿದ್ದಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ನೀನು ಮಾಡ್ತಾ ಇದೀಯಾ. ಆತ್ಮವಿತ್ ಸಮ್ಮತ ಪುಂಸಾಂ, ಏನು ಪರಮಾತ್ಮನನ್ನು ತಿಳಿಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ತತ್ವ ಅದು ಯಾವುದಿದೆ ಅದನ್ನು ತಿಳ್ಕೊಳ್ಬೇಕು. ಶ್ರೋತವ್ಯಾದಿಷು ಯಃ ಪರಃ, ಕೇಳಲಿಕ್ಕೆ ತುಂಬ ಇದೆ, ಆದರೆ ಅದರಲ್ಲಿ ಪರಹ, ಅದರಲ್ಲಿ ಯಾವುದು ಮುಖ್ಯ ಕೇಳಲೇಬೇಕು. ಅವನು ಹುಟ್ಟಿದ ಮೇಲೆ ಸಾಯುವುದಕ್ಕಿಂತ ಮುಂಚೆ ಅವನು ಅದನ್ನು ಕೇಳಲೇಬೇಕು ಅಂತ ಯಾವ ತತ್ವ ಇದೆನೋ ಅದನ್ನು ನನಗೆ ಉಪದೇಶ ಮಾಡಿ ಅಂತ ತಾನು ಕೇಳ್ತಾ ಇದ್ದಾನೆ. ಕೇಳಲಿಕ್ಕೆ ಎಲ್ಲವೂ ಅವಶ್ಯವಾದದ್ದೇ, ಆದರೆ ಅದರಲ್ಲಿ ಮುಖ್ಯ ಯಾವುದು ಅನ್ನೋದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಯಹ ಪರಹ, ಯಾವುದು ಎಲ್ಲದಕ್ಕಿಂತಲೂ ಮೊದಲನೇದ್ದು ಅಂತ ಹೇಳಿ ಯಾವುದು ಕೇಳಲೇಬೇಕು ಅನ್ನೋದನ್ನು ಅಭಿಪ್ರಾಯದಲ್ಲಿ ಇಟ್ಟುಕೊಂಡು ತಾನು ಪ್ರಶ್ನೆ ಮಾಡಿದ್ದ. ಅದಕ್ಕೆ ಸರಿಯಾಗಿ ಶುಕಮುನಿಗಳು ಉತ್ತರ ಕೊಡ್ತಾ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉತ್ತರವನ್ನು ಕೊಡ್ತಾ ಹೇಳ್ತಾರೆ, ಗೃಹೇಶು ಗೃಹಮೇದಿನಾಂ, ಗೃಹಮೇದಿಗಳು ಅಂತ, ಗೃಹಸ್ಥಾಶ್ರಮಿಗಳನ್ನು ಗೃಹಮೇದಿಗಳು ಅಂತ ಕರೀತಾರೆ. ಮೇಧ ಅಂದರೆ ಯಜ್ಞ, ಗೃಹಸ್ಥಾಶ್ರಮಿಗಳಿಗೆ ಸಂಬಂಧಪಟ್ಟ ಯಜ್ಞಗಳು ಬೇರೆ, ವಾನಪ್ರಸ್ಥಾಶ್ರಮಿಗಳಿಗೆ ಸಂಬಂಧಪಟ್ಟ ಯಜ್ಞಗಳು ಬೇರೆ, ತುರ್ಯಾಶ್ರಮದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಯಜ್ಞಗಳು ಬೇರೆ, ಬ್ರಹ್ಮಚರ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಯಜ್ಞಗಳು ಬೇರೆ. ಎಲ್ಲರಿಗೂ ಯಜ್ಞ ವಿಹಿತವೇ. ತುರ್ಯಾಶ್ರಮದಲ್ಲಿರುವವರಿಗೆ ಯಜ್ಞ ಅಂತಂದರೆ ಅವರಿಗೆ ಎರಡೇ ಯಜ್ಞ, ಒಂದು ಆ ಭಗವಂತನ ಅರ್ಚನೆ, ಮತ್ತೊಂದು ಅಧ್ಯಯನ. ಇವೆರಡೂ ಅವರಿಗೆ ಪಾಠ, ಇವೆಲ್ಲವೂ ಕೂಡ ಅವರಿಗೆ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಅದೇ ರೀತಿ ಒಬ್ಬ ಗೃಹಸ್ಥನ ವಿಷಯಕ್ಕೆ ಬಂದಾಗ ಷಟ್ಕರ್ಮಗಳು ಅದು ಯಜ್ಞ ಅಂತ ಕರೆಸಿಕೊಳ್ಳುತ್ತೆ. ಆದ್ದರಿಂದ ಗೃಹೇಶು ಗೃಹಮೇದಿನಾಂ, ಈ ಗೃಹಸ್ಥಾಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂತಹ ಯಜ್ಞ ಅದೇನಿದೆ ಅದನ್ನು ನಿನಗೆ ಉಪದೇಶ ಮಾಡಲಿಕ್ಕೆ ಅಂತ ಹೊರಟಿದ್ದೀನಿ. ಯಾಕೆ ಈ ಮಾತನ್ನು ಹೇಳಿದರು ಶುಕಮುನಿಗಳು? ಅವರು ಅದೇ ಹೇಳ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ, ನೀನು ಹೇಳಿದಂತೆ ಹುಟ್ಟಿದ ಮೇಲೆ ಸಾಯುವುದಕ್ಕಿಂತ ಮುಂಚೆ ಶ್ರವಣ ಮಾಡಲಿಕ್ಕೆ ಬೇಕಾದಷ್ಟು ಯೋಗ್ಯವಾದ ವಿಷಯಗಳಿದ್ದಾವೆ. ಎಲ್ಲಿಯೂ ಕೂಡ ಯಾವುದರದ್ದು ನ್ಯೂನತೆ ಇಲ್ಲ, ಬೇಕಾದಷ್ಟು ವಿಷಯಗಳಿದ್ದಾವೆ. ನೃಣಾಂ ಸಂತಿ ಸಹಸ್ರಶಃ, ಲೆಕ್ಕವಿಲ್ಲದೆ ಇರುವಷ್ಟು ಶ್ರವಣ ಮಾಡಬೇಕಾದ ವಿಷಯಗಳು ಬೇಕಾದಷ್ಟು ಇದ್ದಾವೆ.
ಅಪಶ್ಯತಾಂ ಆತ್ಮತತ್ವಂ. ಆದರೆ ಏನಾಗ್ತಾ ಇದೆ, ಆತ್ಮತತ್ವವನ್ನು ತಿಳಿಯದಂತೆ ಈ ಗೃಹಸ್ಥಾಶ್ರಮಿಗಳು ತಮ್ಮ ಗೃಹಸ್ಥಾಶ್ರಮದ ಯಜ್ಞವನ್ನು ಬಿಟ್ಟು, ಅಂದರೆ ಕರ್ಮಾನುಷ್ಠಾನಗಳನ್ನು ಬಿಟ್ಟು ಉಳಿದದ್ರಲ್ಲಿಯೇನೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಆತ್ಮತತ್ವವನ್ನು ತಿಳಿಲಿಕ್ಕಾಗ್ತಾ ಇಲ್ಲ. ಅದರ ಅಭಿಪ್ರಾಯ ಯಾವುದು ಶ್ರವಣ ಮಾಡಲೇಬೇಕೋ ಅದನ್ನು ಶ್ರವಣ ಮಾಡಲಿಕ್ಕೂ ಆಗ್ತಾ ಇಲ್ಲ. ಯಾಕೆ? ಗೃಹಸ್ಥಾಶ್ರಮದಲ್ಲಿ ವಿಹಿತವಾದ ಕರ್ಮಗಳನ್ನು ಬಿಟ್ಟು ನಿಷಿದ್ಧವಾದ ಕರ್ಮಗಳಲ್ಲಿಯೂ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಂದ ಇದನ್ನು ಶ್ರವಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಸಂಗ್ರಹಾತ್ಮಕವಾಗಿ ವಿಷಯವನ್ನು ಹೇಳಬೇಕಾದ್ರೆ, ಶುಕಮುನಿಗಳ ಅಭಿಪ್ರಾಯ ಏನು? ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ, ಪ್ರತಿಯೊಬ್ಬರಿಗೂ ವಿಹಿತವಾದ ಕರ್ಮಗಳು ಅಂತಿದ್ದಾವೆ. ಆ ಕರ್ಮಗಳು ವಿಹಿತ. ಹಾಗಂತ ಹೇಳಿ ಧರ್ಮಶಾಸ್ತ್ರ ಎಲ್ಲಿಯೂ ಕೂಡ ಜೀವನವನ್ನು ನಡೆಸಲೇಬೇಡ ಅಂತ ಎಲ್ಲಿಯೂ ಹೇಳಲಿಲ್ಲ. ವ್ಯಾಸರ ಅಭಿಪ್ರಾಯವೂ ಕೂಡ ಇದಲ್ವೇ ಅಲ್ಲ. ಇದನ್ನು ಅರ್ಥೈಸಿಕೊಂಡ ಶುಕಮುನಿಗಳು ಪರೀಕ್ಷಿತ್ ರಾಜನ ಮುಖಾಂತರ ಜಗತ್ತಿಗೆ ನೀಡ್ತಾ ಇರುವ ಸಂದೇಶ ಅಂದರೆ, ಗೃಹಸ್ಥಾಶ್ರಮಿಗಳಾಗಬೇಕು ಅಂತಲೇ ಅದೇ ಪುರಾಣಗಳು ಅದೇ ಶಾಸ್ತ್ರಗಳು ವಿಧಾನ ಮಾಡೋದು. ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂತಹ ಸಾರ್ಥಕ್ಯತೆ ಅನುಷ್ಠಾನಗಳು ಮತ್ಯಾವ ಆಶ್ರಮದಲ್ಲಿಯೂ ಇಲ್ಲ. ಹಾಗಂದಾಕ್ಷಣಕ್ಕೆ ಧರ್ಮಶಾಸ್ತ್ರಗಳೇ ಬೋಧನೆ ಮಾಡ್ತಾ ಇದೆ ಗೃಹಸ್ಥಾಶ್ರಮದಲ್ಲಿ ಪ್ರವೃತ್ತಿಯನ್ನು ಮಾಡಿ ಅಂತ ಹೇಳಿದೆ ಅಂತಂದ ಮೇಲೆ ಎರಡನ್ನೂ ಶಾಸ್ತ್ರವೇ ವಿಧಿಯೂ ಅದೇ ತೋರಿಸ್ತಾ ಇದೆ, ನಿಷೇಧವೂ ಅದೇ ತೋರಿಸ್ತಾ ಇದೆ ಅಂತಂದ್ರೆ ಇದನ್ನು ಹೇಗೆ ಒಪ್ಪೋದು ಅಂತ ಪ್ರಶ್ನೆ. ಅದಕ್ಕೆ ಶುಕಮುನಿಗಳ ಆಂತರ್ಯ ಪರೀಕ್ಷಿತ್ ರಾಜನ ಮುಖಾಂತರ ಜಗತ್ತಿಗೆ ನೀಡ್ತಾ ಇರುವ ಸಂದೇಶ ಅಪಶ್ಯತಾಂ ಆತ್ಮತತ್ವಂ. ಅಲ್ಲಿ ಏನಾಗೋಗಿದೆ ಅಂತಂದ್ರೆ, ಆತ್ಮತತ್ವವನ್ನ ತಾನು ಕಾಣ್ತಾ ಇಲ್ಲ ಅಂತ ಅಭಿಪ್ರಾಯ. ಯಾಕೆ ಕಾಣ್ತಾ ಇಲ್ಲ? ಅದಕ್ಕೆ ಮುಂದಿನ ಶ್ಲೋಕದ ಅನ್ವಯವನ್ನು ಮಾಡ್ಕೊಳ್ಬೇಕಂತಾರೆ ಶುಕಮುನಿಗಳು. ನಿದ್ರಯ ಹ್ರಿಯತೆ ನತ್ತಂ. ನಾವು ಗೃಹಸ್ಥಾಶ್ರಮಕ್ಕೆ ಅಂತ ಕಾಲಿಟ್ಟಾಗ, ಬೇಡ ಹುಟ್ಟಿನಿಂದ ಆರಂಭಿಸಿಕೊಂಡು ಮರಣದವರೆಗೆ ಅಂತ ಪ್ರವೃತ್ತಿ ಮಾಡಿದಾಗ ಆವಾಗ ನಮ್ಮ ಸ್ಥಿತಿಗತಿಗಳು ಹೇಗಿರ್ತಾವೆ? 80, 90, 100 ವರ್ಷಗಳ ಆಯುರ್ಮಾನದಲ್ಲಿ ಅರ್ಧ ಆಯುಷ್ಯ ಅದು ನಕ್ತ ಅಂದ್ರೆ ಹಗಲು, ಅರ್ಧ ಆಯುಷ್ಯ ರಾತ್ರೆ ಅಂತ ವಿಭಾಗ ಮಾಡಿದ್ರೆ ಅದರಲ್ಲಿ ನಕ್ತ ಹಗಲು ಭಾಗ ಹೇಗೆ ಕಳೀತಾ ಇದೆ? ಹಗಲು ಭಾಗ ಅದೆಲ್ಲವೂ ಕೂಡ ನವಯೌವನಂ, ಯೌವನಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಎಲ್ಲವೂ ಕೂಡ ಹಗಲು ಭಾಗ ಕಳೆದು ಹೋಗ್ತಾ ಇದೆ. ಅಂದ್ರೆ ಜೀವಿತಾವಧಿಯ ಒಂದು 4ನೇ ಹಂತದ ಭಾಗ ಆಯುರ್ಮಾನ ಕಳೆದು ಹೋಯಿತು ಅಂತ ಅರ್ಥ. ಇನ್ನು ರಾತ್ರಿ ಭಾಗ ಅಂತ ಹೇಳಿದ್ರೆ ಆವಾಗ ಏನಾಗ್ತಾ ಇದೆ? ತಾವು ಬೇಕಾಗಿರ್ತಕ್ಕಂತಹ ಅಭೀಷ್ಟಗಳು, ಆಸಕ್ತಿಗಳು ಇದರಲ್ಲೇ ಉಳಿದದ್ದು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಒಂದು ನಡೀತಾ ಇದೆ. ಎದ್ದಿದ್ದಾನೆ, ಹಗಲಿನಲ್ಲಿ ಎದ್ದಿದ್ದಾನೆ, ಎಚ್ಚರದಿಂದಿದ್ದಾನೆ. ಆದರೆ ಏನ್ ಮಾಡ್ತಿದ್ದಾನೆ? ಅರ್ಥ ಈಹಯ. ಅದಕ್ಕೆ ಅವರು ಹೇಳ್ತಾರೆ, ಏನ ದಿವಾಚ ಅರ್ಥ ಈಹಯ ರಾಜನ್. ಹಗಲಲ್ಲಿ ಎಚ್ಚರದಲ್ಲಿದ್ದಾನೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನೆ ಅವನು ಎದ್ದು ಜೀವ? ಅರ್ಥ ಈಹಯ, ದುಡ್ಡು ಸಂಪಾದನೆ ಮಾಡಬೇಕಂತಲೇ ಅವನ ತೀರ್ಮಾನ ಆಗಿ ಹೋಗಿದೆ. ಕುಟುಂಬ ಪೋಷಣೆ ಅದಕ್ಕೋಸ್ಕರ ಅಂತಲೇ ತನ್ನ ಗುರಿ ಏನು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ನಾನು ದುಡ್ಡು ಸಂಪಾದನೆ ಮಾಡೋದೇ. ಹಾಗಾದ್ರೆ ಹಗಲು ಯಾವುದಲ್ಲಿ ಕಳೀತಾ ಇದೆ? ಒಂದು ಯೌವನ, ಒಂದು ಬಾಲ್ಯ, ಇನ್ನೊಂದು ದುಡ್ಡು ಸಂಪಾದನೆ. ಈ 3ರಲ್ಲಿ ಅವನ ಯೌವನ ಕಳೀತು ಅಂದ್ರೆ 50 ವರ್ಷ ಹೋಯ್ತು ಅವನ ಜೀವನದ್ದು ಅಂತ ಅರ್ಥ. ಇನ್ನು ಉಳಿದದ್ದೆಲ್ಲವೂ ಕೂಡ ರಾತ್ರಿ. ಆ ರಾತ್ರಿ ಅಂತ ಹೇಳಿದ್ರೆ ಅದು 2ಕ್ಕೆ ಸಂಕೇತ. ಹಗಲು ಆರೋಗ್ಯಕ್ಕೆ ಸಂಕೇತ, ರಾತ್ರಿ ಅನಾರೋಗ್ಯಕ್ಕೆ ಸಂಕೇತ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಅದೇ ರೀತಿ ಇಟ್ಕೊಂಡಾಗ ಯಾವಾಗ ಇವನ ಇಂದ್ರಿಯಗಳೆಲ್ಲವೂ ಚೆನ್ನಾಗಿ ದೃಢವಾಗಿತ್ತೋ, ಅರ್ಥಾತ್ ಆರೋಗ್ಯದಿಂದ ಇದ್ನೋ, ಆವಾಗ ಅವನ ಪ್ರವೃತ್ತಿ ಎಲ್ಲ ದುಡ್ಡು ಸಂಪಾದನೆಗೆ ಹೋಯಿತು. ರಾತ್ರಿ ಬಂತು ಅಂತ ಹೇಳಿದ್ರೆ ಅನಾರೋಗ್ಯ ಪ್ರಾರಂಭ ಆಯಿತು ಅಂತ ಅರ್ಥ. ಆದ್ರಿಂದ ಆವಾಗ ಅವನಿಗೆ ಬೇಕಾದ ಆಸಕ್ತಿಗಳು ಅಥವಾ ಅವನಿಗೆ ಬೇಕಾಗಿರ್ತಕ್ಕಂತಹ ಈಹ ಅಂತ ಹೇಳಿದ್ರೆ ಕಾಮನೆಗಳು ಇವೆಲ್ಲವೂ ಅದರಲ್ಲಿ ಕಳೆದು ಹೋಗ್ತಾ ಇದೆ. ಇನ್ನು ಕೆಲವು ರಾತ್ರಿಗಳಂತೂ ಅನಾರೋಗ್ಯದಲ್ಲೇ ಕಳೆದು ಹೋಗುತ್ತೆ. ಆದ್ರಿಂದ ಅವನು ಹಗಲಲ್ಲಿದ್ರೂ ಆ ಹಗಲು ಯೌವನ, ಬಾಲ್ಯ, ಆರೋಗ್ಯ, ಆ ಆರೋಗ್ಯ ಉಳಿಸ್ಕೊಂಡ್ರೂ ಕೂಡ ಆರೋಗ್ಯ ಎಲ್ಲ ಖರ್ಚು ಮಾಡ್ತಾ ಇರೋದು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ. ಆದ್ರಿಂದ 50 ವರ್ಷ ಹಾಕಿ ಕಳೆದೋಯ್ತು. ಇನ್ನು 50 ವರ್ಷ ಅನಾರೋಗ್ಯಾದಿಗಳಿಂದ, ರಾತ್ರಿ ಮಲಗೋದ್ರಿಂದ ಅಥವಾ ಇನ್ನು ಉಳಿದಿರ್ತಕ್ಕಂತಹ ಕಾಮನೆಗಳಿಂದ, ಇವುಗಳಿಂದ ರಾತ್ರಿ ಕಳೆದು ಹೋಯಿತು. ಈ ಪ್ರಸಂಗದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಆತ್ಮತತ್ವ, ಭಗವತ್ ತತ್ವ ಅನ್ನೋದು ಅವನು ಹೇಗೆ ಕಾಣಲಿಕ್ಕೆ ಸಾಧ್ಯ? ಅಪಶ್ಯತಾಂ ಆತ್ಮತತ್ವಂ. ಯಾಕೆ ಅವ್ರಿಗೆ ಕಾಣ್ಲಿಕ್ಕೆ ಆಗ್ತಿಲ್ಲ ಆತ್ಮತತ್ವ ಅಂತಂದ್ರೆ ಅದು ಇದೇ ಕಾರಣಕ್ಕೆ ಅಂತ
ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡುವ ಆಂತರ್ಯ ಅಂತಾರೆ. ಆದ್ರಿಂದ ಈ ರೀತಿ ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯ ದಿವಾಚ ಅರ್ಥ ಈಹಯ ರಾಜನ್ ಕುಟುಂಬ ಭರಣೇನವಾ. ಇಲ್ಲ ಹಗಲು ಹೊತ್ತು ಅಂತಂದ್ರೆ ಅವನ ಬಾಲ್ಯ ಯೌವನ ಕೌಮಾರಾವಸ್ಥೆಗಳೇನಿದ್ದಾವೆ, ಈ ಹಗಲು ಹೊತ್ತಲ್ಲಿ ಅವನು ಒಂದು ವೇಳೆ ಧನಿಕನೇ ಆಗಿದ್ದ ಅಂತ ಇಟ್ಕೊಳ್ಳೋಣ. ಇವನು ಧನ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇವನು ಧನಿಕನೇ ಆಗಿದ್ದ ಅಂತಾದ್ರೆ ಆವಾಗ ಇವನ ಪ್ರವೃತ್ತಿ ಎಲ್ಲಿ ಉಂಟಾಗತ್ತೆ? ವ್ಯಸನಗಳಲ್ಲಿ ಇವನ ಪ್ರವೃತ್ತಿ ಉಂಟಾಗತ್ತೆ. ಅಂದ್ರೆ ಒಂದೋ ದುಡ್ಡು ಸಂಗ್ರಹಕ್ಕೋಸ್ಕರ ಹಗಲು ಭಾಗ ಕಳೀತಾ ಇದೆ ಅಂತ ಅರ್ಥ. ಇಲ್ಲ ಇವನಂತ ದುಡ್ಡು ಇದೆ ಆಲ್ರೆಡಿ ಅಂತ ಹೇಳಿದ್ರೆ ಆ ದುಡ್ಡುಗಳೆಲ್ಲವೂ ಕೂಡ ವ್ಯಸನದಲ್ಲಿ ಅದು ಆ ಭಾಗ ಕಳೀತಾ ಇದೆ ಅಂತ ಅರ್ಥ. ಎರಡೂ ಅಭಿಪ್ರಾಯದಲ್ಲಿ ಶುಕಮುನಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ದವನು ಸಂಪಾದನೆ ಅಂತ ಹೋಗ್ತಾನೆ, ಇದ್ದವನು ಅದನ್ನು ಖರ್ಚು ಮಾಡಬೇಕು ಅಂತ ದುರ್ವ್ಯಸನಗಳಿಗೆ ಬೀಳುತ್ತಾನೆ. ಆದ್ರಿಂದ ಇಬ್ಬರೂ ಕೂಡ ಆತ್ಮತತ್ವದ ವಿಷಯದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇಲ್ಲ. ಆದ್ರಿಂದ ಅಪಶ್ಯತಾಂ, ಅವರಿಗೆ ಆತ್ಮತತ್ವವನ್ನ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ. ಆದ್ರೆ ಇದು ಲೌಕಿಕವಾದ ಅರ್ಥ ಅಂತಾರೆ. ಆಚಾರ್ಯರ ಅರ್ಥ ಬರಿಬೇಕಾದ್ರೆ ಏನ್ ಹೇಳ್ತಾರೆ? ಇದು ಉಳಿದವರೆಲ್ಲ ವ್ಯಾಖ್ಯಾನ ಮಾಡೋದು ಈ ರೀತಿ. ಆದ್ರೆ ಆಚಾರ್ಯರು ಹೇಳ್ತಾರೆ ಈ ಅಭಿಪ್ರಾಯ ಹೌದು, ಒಂದ್ ಲೆಕ್ಕದಲ್ಲಿ ಸರಿ. ಆದ್ರೆ ನಿದ್ರಯ ಹ್ರಿಯತೆ ನಕ್ತಂ, ಇವನ ಬಾಲ್ಯ ಕೌಮಾರ ಯೌವನಾವಸ್ಥೆಗಳು ಅದು ನಕ್ತ ಅಂದ್ರೆ ಹಗಲು ಭಾಗ ಏನಿದೆ ಇದು ಅವನು ಕಳೆದು ಹೋಗುತ್ತೆ ಅಂದ್ರೆ ಏನು ಅಭಿಪ್ರಾಯ? ಇದು ಯಾರಿಗೆ ಹೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಸಂಗ ಏನು ಅಂತ ಯೋಚನೆ ಮಾಡ್ಬೇಕಂತಾರೆ ಆಚಾರ್ಯರು. ಭಾಗವತ ಓದ್ಲಿಕ್ಕೆ ಅಂತ ಕೂತವನು ಅವನು ಏನು ಗೊತ್ತಿಲ್ಲದಂತೆ ಭಾಗವತ ಓದ್ಲಿಕ್ಕೆ ಬರಬಾರ್ದು ಅಂತಾರೆ ವ್ಯಾಸರು. ಆಚಾರ್ಯರು ಅದೇ ಮಾತನ್ನ ಅಭಿಪ್ರಾಯವನ್ನು ಹೇಳ್ತಾರೆ. ಯಾರು ವಿಮರ್ಶಕರು ಅಂತ ಕರೆಸ್ಕೊಳ್ತಾರೆ, ಆ ವಿಮರ್ಶಕರು ಭಾಗವತವನ್ನು ಓದ್ಲಿಕ್ಕೆ ಬರಬೇಕು. ವಿಮರ್ಶಕರು ಯಾರು? ಆ ಪ್ರಸಂಗದಲ್ಲಿದ್ದವರು ಯಾರು? ತಾರ್ಕಿಕರು, ಸಾಂಖ್ಯರು, ವೈಶೇಷಿಕರು, ಇವರೆಲ್ಲರೂ ಕೂಡ ವಿಮರ್ಶಕರು ಅಂತ ಕರೆಸ್ಕೊಳ್ತಾರೆ. ಆದ್ರಿಂದ ಆಚಾರ್ಯರು ಹೇಳಿದ್ರು ಈ ತಾರ್ಕಿಕರು, ಸಾಂಖ್ಯರು, ವೈಶೇಷಿಕರು ಇವರೆಲ್ಲ ಏನಿದಾರಲ್ಲ ಇವರೆಲ್ಲರೂ ಕೂಡ ನಿದ್ರಯಾ ಹ್ರಿಯತೆ. ಇವರೂ ಕೂಡ ತಮ್ಮ ಜೀವಿತಾವಧಿಯನ್ನ ಗೃಹಸ್ಥಾಶ್ರಮಿಗಳಾಗಿ ತಾವು ಕೂಡ ಸಾಧನೆ ಮಾರ್ಗದಲ್ಲಿ ಬರಲಿಲ್ಲ. ತಾವೇನ್ ಮಾಡಿದ್ದಾರೆ? ತರ್ಕದಿಂದ, ಮೀಮಾಂಸಾದಿಂದ, ಸಾಂಖ್ಯದಿಂದ ಇವರೇನ್ ಮಾಡ್ತಾ ಇದ್ದಾರೆ? ತತ್ವವನ್ನು ತಿಳಿಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಈ ತತ್ವ ಅದರಿಂದ ಅಪಶ್ಯತಾಂ, ಈ ತತ್ವ ತರ್ಕದಿಂದ, ಸಾಂಖ್ಯದಿಂದ, ಮೀಮಾಂಸಾದಿಂದ ಇದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವರ ಗುರಿ ಅಂತ ಹೇಳ್ತಾರೆ ಆಚಾರ್ಯರು. ವ್ಯಾಸರ ಈ ಮಾತು ಅಥವಾ ಶುಕಮುನಿಗಳ ಈ ಮಾತು ಯಾರಿಗೆ ಅದು ಗುರಿ ಆಗ್ತಾ ಇದೆ ಅಂತಂದ್ರೆ, ಯಾರು ಗೃಹಸ್ಥಾಶ್ರಮಿಗಳಾಗಿದ್ರೂ ಕೂಡ ಏನದರ ಅಭಿಪ್ರಾಯ? ಯಾವ ವ್ಯಕ್ತಿ ಗೃಹಸ್ಥಾಶ್ರಮಿಯಾಗಿ ತಾನು ಷಟ್ಕರ್ಮ ನಿರತನಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೂ ಕೂಡ ಅವನು ಸರಿಯಾದ ತತ್ವವನ್ನು ತಿಳಿಲಿಕ್ಕೆ ಹೋಗ್ತಿಲ್ಲ. ಉಳಿದ ತತ್ವವೇ ಅದನ್ನೂ ಕೂಡ. ತರ್ಕಶಾಸ್ತ್ರವೂ ತತ್ವವೇ, ಮೀಮಾಂಸವೂ ತತ್ವವೇ, ಸಾಂಖ್ಯವೂ ತತ್ವವೇ. ಆದ್ರೆ ಮುಖ್ಯ ತತ್ವ ಯಾವುದು? ಆ ತತ್ವ ತಿಳಿಲಿಕ್ಕೆ ಹೋಗ್ತಿಲ್ಲ ಆ ವಿಮರ್ಶಕರು ಅಂತ ಅಭಿಪ್ರಾಯ ಅಂತಾರೆ ಶುಕಮುನಿಗಳು. ಈ ಅಭಿಪ್ರಾಯದಿಂದ ಆಚಾರ್ಯರು ಪ್ರಯೋಗ ಮಾಡಿದ ವೇದವ್ಯಾಸದೇವರು ಶುಕಮುನಿಗಳು ಏನು ಅಂತ ಹೇಳಿದ್ರೆ, ಅಪಶ್ಯತಾಂ ಆತ್ಮತತ್ವಂ, ಇವರಿಗೂ ಆತ್ಮತತ್ವ ಕಾಣ್ತಾ ಇಲ್ಲ. ಯಾರಿಗೆ? ತಾರ್ಕಿಕರಿಗೆ, ಮೀಮಾಂಸಕರಿಗೂ ಕೂಡ ಆತ್ಮತತ್ವ ಕಾಣ್ತಾ ಇಲ್ಲ. ಯಾಕೆ? ಅವರಿಗೆ ಅವರಿಗೂ ನಿದ್ರೆ ಇದೆ. ಏನ್ ನಿದ್ರೆ ಅವರಿಗೆ? ಬಂಧನ ಪ್ರಕೃತಿ. ಆ ಬಂಧ ಪ್ರಕೃತಿ ಅನ್ನೋದೇನಿದೆ ಇದು ಅವರಿಗೆ ನಿದ್ದೆ ಅಂತೆ ಇದೆ. ಏನು ಬಂಧ ಪ್ರಕೃತಿ ಅಂದ್ರೆ? ಎರಡು ಹೊದಿಕೆಗಳು ನಮ್ಮ ಮೇಲೆ. ಅದನ್ನು ಹೇಳಬೇಕಾದ್ರೆ ಬೇರೆ ಕಡೆಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ, ಇಲ್ಲಿ ಅದನ್ನು ವಿಸ್ತಾರವಾಗಿ ಹೇಳೋದಿಲ್ಲ. ಶುಕಮುನಿಗಳು ಹೇಳಬೇಕಾದ್ರೆ ಒಂದು ಮಾತಲ್ಲಿ ಹೇಳ್ತಾರೆ. ಬಂಧನ ಪ್ರಕೃತಿ ಅನ್ನೋದೇನಿದೆ, ಈ ಬಂಧನ ಪ್ರಕೃತಿಯಿಂದ ಅವರಿಗೇನಾಗ್ತಾ ಇದೆ? ಆತ್ಮತತ್ವದ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಂಧನ ಪ್ರಕೃತಿ ಅಂದ್ರೆ ಯಾವುದು? ಪ್ರಕೃತಿಯಲ್ಲಿ ಎರಡಿದೆ. ಒಂದು ಜಡಾತ್ಮಕವಾದ ಪ್ರಕೃತಿ, ಇನ್ನೊಂದು ಚೇತನಾತ್ಮಕವಾದ ಪ್ರಕೃತಿ. ಎರಡೂ ಪ್ರಕೃತಿಗಳಿಗೂ ಅಭಿಮಾನಿ ದೇವತೆ ಲಕ್ಷ್ಮೀದೇವಿನೇ. ಈ ಪ್ರಕೃತಿಯ ಅಂಟು ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳೇನಿದ್ದಾವೆ, ಈ ಗುಣಗಳ ಸಂಪರ್ಕವನ್ನು ಪಡಿತಾ ಇರತಕ್ಕಂತಹ ಜೀವನ ಮೇಲೆ ಎರಡು ಹೊದಿಕೆಗಳು. ನಾವು ಆ ಹೊದಿಕೆಯನ್ನು ಹೊದ್ಕೊಂಡಂತೆ ನಮ್ಮ ಸ್ವರೂಪದ ಮೇಲೆ ಎರಡು ಹೊದಿಕೆಗಳು ಬಿದ್ದಿದ್ದಾವೆ. ಒಂದು ಜೀವಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ ಅಂತ. ಈ ಜೀವಾಚ್ಛಾದಿಕ ಅನ್ನುವ ಪ್ರಕೃತಿಯ ಬಂಧನ ಅಂತ, ಇದನ್ನೇ ಬಂಧನ ಪ್ರಕೃತಿ ಅಂತ ಕರೆಯೋದು. ಈ ತಾರ್ಕಿಕರಿಗೆ, ಸಾಂಖ್ಯರಿಗೆ, ಮೀಮಾಂಸಕರಿಗೆಲ್ಲ ಏನಾಗಿದೆ? ಇವರು ಗೃಹಸ್ಥಾಶ್ರಮಿಗಳೂ ಹೌದು, ಸಾಧಕರೂ ಹೌದು, ವಿಮರ್ಶಕರೂ ಹೌದು. ಆದ್ರೆ ಇವರಿಗೆ ಏನಾಗ್ತಾ ಇದೆ?
ಇವರಿಂದ ನಿಜವಾದ ಆತ್ಮತತ್ವ ಪರಮಾತ್ಮನ ತತ್ವ ಏನಿದೆ ಆ ಪರತತ್ವವನ್ನು ಇವರು ತಿಳಿಲಿಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ನಿದ್ರಯ ಹ್ರಿಯತೆ ನಕ್ತಂ, ಇವರ ಹಗಲು ಕೂಡ ಕಳೀತಾ ಇದೆ. ಯಾವುದರಿಂದ ಇವರ ಹಗಲು ಕಳೀತಾ ಇದೆ? ಇವರಿಗೆ ಸರಿಯಾದ ವಿಮರ್ಶೆ ಇಲ್ಲದೆ ಇರೋದ್ರಿಂದ, ಪರತತ್ವವನ್ನು ತಿಳಿಯದಂತೆ ತಾವು ತಿಳ್ಕೊಂಡಿರ್ತಕ್ಕಂತಹ ತರ್ಕಶಾಸ್ತ್ರವೇ ಶ್ರೇಷ್ಠ, ತಾವು ತಿಳಿದಿರ್ತಕ್ಕಂತಹ ಮೀಮಾಂಸಾ ಶಾಸ್ತ್ರವೇ ಶ್ರೇಷ್ಠ, ತಾವು ತಿಳಿದಿರುವ ಸಾಂಖ್ಯಶಾಸ್ತ್ರವೇ ಶ್ರೇಷ್ಠ ಅಂತ ತಿಳ್ಕೊಂಡು ನಿಜವಾದ ಪರತತ್ವವನ್ನು ಬಿಟ್ಟು ನಿಂತಿರ್ತಕ್ಕಂತಹ ಯಾರು ಈ ತರ್ಕಶಾಸ್ತ್ರದ ವಿಮರ್ಶಕರು ಅಥವಾ ಸಾಂಖ್ಯಶಾಸ್ತ್ರದ ವಿಮರ್ಶಕರಿದ್ದಾರೆ, ಅಂತಹ ವ್ಯಕ್ತಿಗಳಿಗೂ ಕೂಡ ಅವರಿಗೆ ಪರಮಾತ್ಮನ ತತ್ವ ಪರತತ್ವ ಅನ್ನೋದೇನಿದೆ ಅದು ಅಪಶ್ಯತ, ಅವರಿಂದಲೂ ಕೂಡ ಕಾಣ್ಲಿಕ್ಕಾಗ್ತಾ ಇಲ್ಲ ಅನ್ನುವ ಅಭಿಪ್ರಾಯ ಇದೆ ಅಂತ ಆಚಾರ್ಯರು ಬರೀತಾರೆ. ನಿದ್ರಯ ಅಪಶ್ಯತಾಂ, ಯಾಕೆ ಕಂಡಿಲ್ಲ ಅಂದ್ರೆ ಇಬ್ಬರೂ ಕಾಣ್ತಾ ಇಲ್ಲ ಅಂತ ತೀರ್ಮಾನ ಆಯ್ತು. ಯಾರು ವಿಮರ್ಶಕರಾಗಿದ್ದಾರೆ ಅವರು ಆತ್ಮತತ್ವವನ್ನು ಕಾಣ್ತಾ ಇಲ್ಲ, ಯಾರು ವಿಮರ್ಶಕರಲ್ವೋ ಅವರು ಆತ್ಮತತ್ವವನ್ನು ಕಾಣ್ತಾ ಇಲ್ಲ. ಆದ್ರೆ ವ್ಯತ್ಯಾಸ ಎಲ್ಲಿ ಬಂತು? ವಿಮರ್ಶಕರಲ್ಲದೇ ಇರೋರು ಆತ್ಮತತ್ವ ಕಾಣ್ತಿಲ್ಲ ಅಂತಂದ್ರೆ ಅದು ದೊಡ್ಡ ವಿಷಯ ಆಗ್ಲಿಲ್ಲ. ಅದು ಯಾಕೆ? ಅವ್ರು ಯಾವುದ್ರಲ್ಲೂ ಅವರ ಪ್ರವೃತ್ತಿನೇ ಇಲ್ಲ. ಆದ್ರಿಂದ ಯಾವ ಶಾಸ್ತ್ರಗಳಲ್ಲೂ ಅವರ ಪ್ರವೃತ್ತಿನೇ ಇಲ್ಲ. ಆದ್ರಿಂದ ಕೆಳಗಡೆ ಭುವಿಗಿಳಿದು ಬಂದಿದ್ದೇವೆ, ಎಲ್ಲರಂತೆ ಬಾಲ್ಯ ಯೌವನಾವಸ್ಥೆಗಳನ್ನು ಕಳೀತಾ ಇದ್ದೇವೆ, ಸಂಸಾರಾವಸ್ಥೆಗೆ ಬಂದಿದ್ದೇವೆ, ನಾಳೆ ವೃದ್ಧಾಪ್ಯ ಬರುತ್ತೆ, ದೇಹ ಬಿಡುತ್ತೇವೆ, ಸಿದ್ಧ ಆಗಿ ಹೋಗ್ಬಿಡುತ್ತೆ. ಆದ್ರಿಂದ ವಿಮರ್ಶಕರಲ್ಲದೆ ಇರುವವರಿಗೂ ಕೂಡ ಆತ್ಮತತ್ವ ಕಾಣಲಿಲ್ಲ ಅನ್ನೋದು ದೋಷ ಅಂತ, ದೋಷವೇ. ಆದ್ರೆ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ವಿಮರ್ಶಕರಿಗೆ ಆತ್ಮತತ್ವದ ಬೋಧನೆ ಆಗ್ತಾ ಇಲ್ಲ, ವಿಮರ್ಶಕರಲ್ಲದೆ ಇರುವವರಿಗೂ ಆತ್ಮತತ್ವ ಬೋಧನೆ ಆಗ್ತಾ ಇಲ್ಲ ಅಂತ ಇಬ್ಬರನ್ನು ಕಂಪೇರ್ ಮಾಡಿದ್ರೆ ದೋಷ ಯಾರ್ದು ಜಾಸ್ತಿ ಆಯಿತು? ಯಾರು ವಿಮರ್ಶಕರಾಗಿ ಆತ್ಮತತ್ವವನ್ನು ಕಾಣ್ತಾ ಇಲ್ವೋ ಅವರದು ತಪ್ಪು ಅಂತಾಯ್ತು. ಅದರಿಂದ ಇಬ್ಬರನ್ನೂ ಉದ್ದೇಶವಾಗಿ ಇಟ್ಕೊಂಡು ಹೇಳಬೇಕು. ಅದಕ್ಕೋಸ್ಕರ ಹೇಳಿದ್ರು ಅಪಶ್ಯತಾಂ ಆತ್ಮತತ್ವಂ. ಅದಕ್ಕೆ ಆಚಾರ್ಯರು ಬರಿಬೇಕಾದ್ರೆ ಹೇಳ್ತಾರೆ, ನಿದ್ರಯ ಅನ್ನೋ ಶಬ್ದದ ಜೊತೆಗೂ ಅಪಶ್ಯತಾಂ ಅನ್ನೋ ಶಬ್ದವನ್ನು ಅನ್ವಯ ಮಾಡ್ಕೊಳ್ಳಿ. ಅದು ಯಾರಿಗೆ ಅನ್ವಯ? ಅದು ವಿಮರ್ಶಕರಿಗೆ ಅನ್ವಯ ಆಯ್ತು. ವಿಮರ್ಶ ಮಾಡದೇ ಇರುವವರಿಗಂತೂ ಸರ್ವಾತ್ಮನ ದೋಷ ಅನ್ನೋದು ಶಾಸ್ತ್ರ ಅದು ಹೇಳ್ತಾನೇ ಇದೆ. ಆದ್ರೆ ವಿಮರ್ಶಕರಾಗಿದ್ದಾರೆ, ಯಾವ ವಿಷಯದಲ್ಲಿ ವಿಮರ್ಶೆ ಮಾಡಬೇಕು ಅದನ್ನು ಬಿಟ್ಟು ಉಳಿದ ಎಲ್ಲಾ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ. ತರ್ಕದಿಂದ ದೇವರನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಮೀಮಾಂಸದಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಾಂಖ್ಯದಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲದಕ್ಕೂ ಮೀರಿ ಪರತತ್ವ ಅಂತ ಏನು ತತ್ವದ ವಿಷಯಗಳಿದ್ದಾವೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಅವರು ಪ್ರವೃತ್ತಿ ಮಾಡ್ತಿಲ್ಲ. ಆದ್ರಿಂದ ಗೃಹಸ್ಥಾಶ್ರಮಿಗಳು ಆಗಿದ್ದರೂ, ಷಟ್ಕರ್ಮ ನಿರತರಾಗಿದ್ದರೂ, ವಿಮರ್ಶಕರಾಗಿದ್ದರೂ ಅವರಿಗೂ ಪರಮಾತ್ಮನ ತತ್ವ ಯಾಕೆ ತಿಳಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನಿದ್ರಯ ಅಪಶ್ಯತಾಂ, ಅವರಿಗೆ ಬಂಧನ ಪ್ರವೃತ್ತಿ ಉಂಟಾಗಿದೆ. ಆ ಬಂಧನ ಪ್ರಕೃತಿ ಅವರಲ್ಲಿ ಇರೋದ್ರಿಂದ, ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನ್ನುವ ಆ ಹೊದಿಕೆಗಳು ಅವರ ಮೇಲೆ ಬಿದ್ದಿರೋದ್ರಿಂದ ಅವರಿಗೆ ಪರತತ್ವವನ್ನ ಕಾಣ್ಲಿಕ್ಕಾಗ್ತಾ ಇಲ್ಲ. ಈ ರೀತಿ ಆಚಾರ್ಯರು ಅದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಶೋಧವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಆ ಗೃಹಸ್ಥಾಶ್ರಮಿಗಳಾಗಿ ಷಟ್ಕರ್ಮ ನಿರತರಾಗಿ ಯಾಕೆ ಅವರಿಗೂ ವಿಮರ್ಶಕರಿಗೂ ಕೂಡ ಅಂದ್ರೆ ಜಿಜ್ಞಾಸುಗಳಿಗೂ ಕೂಡ ಯಾಕೆ ಭಗವತ್ ತತ್ವ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಇದೇ ಕಾರಣಕ್ಕೋಸ್ಕರ. ಈ ರೀತಿ ಅದನ್ನು ಹೇಳಿ ಅದಾದ್ಮೇಲೆ ಭಾಗಶಃ ಇನ್ನೊಂದು ಭಾಗದವರು ಯಾರು? ಲೌಕಿಕರು, ಸಾಧಾರಣದವರು ಅಂತ ಲೆಕ್ಕ, ನಮ್ಮಂತವರು. ನಾವೆಲ್ಲ ಯಾಕೆ ಆತ್ಮತತ್ವ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮದೆಲ್ಲ ಜೀವನ ಅರ್ಥ ಈಹಯ, ನಾವೆಲ್ಲ ಅರ್ಥ ಸಂಪತ್ತಿನ ಸಂಪಾದನೆಗೋಸ್ಕರ ಅಂತ ಹೊರಟಿದ್ದೀವಿ. ಒಂದ್ ವೇಳೆ ಸಂಪತ್ತು ಇದೆ ಅಂತ ಇಟ್ಕೊಂಡ್ರು ಕೂಡ ನಾವ್ ಯಾಕೆ ಭಗವತ್ ತತ್ವದ ಕಡೆಗೆ ಹೋಗ್ತಿಲ್ಲ ಅಂತಂದ್ರೆ ಆ ಇದ್ದ ಸಂಪತ್ತೆಲ್ಲ ವ್ಯಸನ ಮಾಡ್ಲಿಕ್ಕೆ ಅಂತ ಪ್ರವೃತ್ತಿ ಮಾಡ್ತಾ ಇದ್ದೀವಿ. ಇಲ್ಲದೇ ಇರೋರು ಸಂಪಾದನೆಗೆ ಹೋಗ್ತಿದ್ದಾರೆ, ಇದ್ದವರು ವ್ಯಸನಗಳಿಗೆ ಹೋಗ್ತಾ ಇದ್ದಾರೆ. ಅಂತೂ ಇವರಿಬ್ಬರೂ ಕೂಡ ಅವರು ಭಗವತ್ ತತ್ವದ ಕಡೆಗೆ ತಿಳ್ಕೊಳ್ಳಿಕ್ಕೆ ಅಂತ ಹೋಗ್ತಿಲ್ಲ. ಇವರಿಗೂ ನಿದ್ರಯ ಅಂತ ಹೇಳಿದ್ರೆ ಇವರಿಗೂ ಬಂಧನ ಪ್ರಕೃತಿ ಇದ್ದೇ ಇದೆ. ಆದ್ರೆ ಬಂಧನ ಪ್ರಕೃತಿ ಇರುವಂತಹ ವ್ಯತ್ಯಾಸ ಎಲ್ಲಿ ಅಂತ ಹೇಳಿದ್ರೆ ವಿಮರ್ಶಕರಾಗಿರ್ತಕ್ಕಂತಹ ಜಿಜ್ಞಾಸುಗಳಲ್ಲಿಯೂ ಕೂಡ ಬಂಧನ ಪ್ರಕೃತಿ ಇರೋದ್ರಿಂದ ಅವರಿಗೆ ನಿಜವಾದ ತತ್ವ ಯಾವುದೋ ಅದನ್ನ ಅವರಿಗೆ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡುವಂತಹ ಅದರ ಸಾರಭಾಗ ಇಷ್ಟೇ. ಒಟ್ಟು ಭುವಿಗೆ ಎಳೆದು ಬಂದಿರತಕ್ಕಂತಹ ಜೀವ ಅವನಿಗೆ ವಿಹಿತವಾದ ಧರ್ಮಾಚರಣೆಗಳನ್ನು ತಾನು ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಯಾವುದು ಶ್ರವಣ ಮಾಡಲೇಬೇಕು ಅವಶ್ಯವಾಗಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕವಾದ ಅಧ್ಯಯನಗಳನ್ನು ಮಾಡಿ ಆತ್ಮತತ್ವವನ್ನು ತಿಳ್ಕೊಳ್ಳೋದು ಅವನ ಮುಖ್ಯ ಕರ್ತವ್ಯ. ಇದನ್ನೆಲ್ಲ ಬಿಟ್ಟುಕೊಂಡು ಗೃಹಸ್ಥಾಶ್ರಮಿಗಳು ಅಂತ ಹೇಳಿ ಆ ಆಶ್ರಮಕ್ಕೆ ಸಂಬಂಧಪಟ್ಟ ಮಾತ್ರ ಕರ್ಮಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಾಧನೆಗೆ ಯೋಗ್ಯವಾದ ಜೀವನ ಅಂತ ಕರೆಸ್ಕೊಳ್ಳೋದಿಲ್ಲ. ಈ ರೀತಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಇದ್ರ ಮುಂದೆ ಕಾರಣವನ್ನು ಕೊಡ್ತಾರೆ ಶುಕಮುನಿಗಳು. ಏನಾಗ್ತಾ ಇದೆ? ಇದು ಸಾಮಾನ್ಯರ ಲೌಕಿಕರ ವಿಮರ್ಶಕರ ಮಾತಲ್ಲ ಇದು.
ವಿಮರ್ಶಕರಿಗಿಂತಲೂ ಕೆಳಗಡೆ ಬರ್ತಕ್ಕಂತಹ ಸಾಮಾನ್ಯರ ಮಾತಿಗೆ ಬಂದಾಗ ಏನಾಗ್ತಾ ಇದೆ ಇವರಲ್ಲಿ? ದೇಹ ಅಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನಮ್ಮ ಕಣ್ಣು ಯಾಕೆ ತಕ್ಕೊಳ್ತಿಲ್ಲ? ಸಾಮಾನ್ಯರದ್ದು, ವಿಮರ್ಶಕರದ್ದು ಬಿಟ್ಬಿಡಿ, ಸಾಮಾನ್ಯರ ಕಣ್ಣು ಯಾಕೆ ತೆಗಿತಾ ಇಲ್ಲ? ಎಲ್ಲವೂ ಇವನ ಮುಂದೆ ನಡೀತಾ ಇದೆ ಅಂತಾರೆ ಶುಕಮುನಿಗಳು. ಏನು? ತೇಷು ಪ್ರಸಕ್ತಂ ನಿಧನಂ. ನಮಗೆ ನಮ್ಮ ಬಂಧು ಬಾಂಧವರು, ನಮ್ಮ ಹಿರಿಯರು, ಪರಿಚಿತಸ್ಥರು ನಮ್ಮ ಮುಂದೆನೇ ಅವ್ರು ತೀರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮುಂದೆಯೇ ಅವರೆಲ್ಲ ತೀರ್ಕೊಂಡ್ರೂ ಕೂಡ ನಾಳೆ ನಾನು ಸಾವಿಗೆ ಬರ್ತೇನೆ ಅಂತ ನನಗೆ ಗೊತ್ತಿದ್ರೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಎಲ್ಲಿ ಪ್ರವೃತ್ತಿ ಮಾಡಬೇಕೋ ಅಲ್ಲಿ ಪ್ರವೃತ್ತಿ ಮಾಡ್ತಾ ಇಲ್ಲ. ಆದರೆ ನಾನು ಮಾಡ್ತಾ ಇರೋದು ಏನು? ದೇಹ ಅಪತ್ಯ ಕಳತ್ರಾದಿಷು, ನನ್ನ ಶರೀರ ಅನ್ನುವ ಅಭಿಮಾನ, ನನ್ನ ಮಗ ನನ್ನ ಮಕ್ಕಳು ಅನ್ನುವ ಅಭಿಮಾನ, ನನ್ನ ಮಡದಿ ಅನ್ನುವ ಅಭಿಮಾನ, ಈ ಅಭಿಮಾನಗಳಲ್ಲೇ ಮುಳುಗಿ ಇವರೇನ್ ಮಾಡ್ತಾ ಇದ್ದಾರೆ? ಆತ್ಮದೈನ್ಯೇಶು ಅಸತ್ಸ್ವಪಿ. ಆತ್ಮದೈನ್ಯೇಶು, ತನ್ನವರು ತನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಎಲ್ಲವೂ ಗೊತ್ತಿದೆ. ನಾಳೆ ನಾನೂ ಹೋಗ್ತೇನೆ ಅಂತ ಗೊತ್ತಿದೆ. ಆದ್ರಿಂದ ಇದು ತತ್ವ ಅಲ್ಲ ಅಂತ ಗೊತ್ತಾಗತ್ತೆ. ಆ ಎಲ್ಲಾ ಪ್ರಸಂಗಗಳು ಗೊತ್ತಾದರೂ ಕೂಡ ಮತ್ತೆ ನಾನು ಇದೇ ಕರ್ಮದಲ್ಲೇ ನಾನು ಪ್ರವೃತ್ತಿ ಮಾಡ್ತೇನೆ ಅನ್ನೋದು ಇದು ಸಾಮಾನ್ಯರ ಸ್ವಭಾವ ಇದು. ಆದ್ರಿಂದ ಇವರಿಗೇನಾಗಿದೆ? ಆತ್ಮತತ್ವದ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಪಶ್ಯನ್ನಪಿ ನ ಪಶ್ಯತಿ ಅಂತಾರೆ ಶುಕಮುನಿಗಳು. ವ್ಯಾಸರು ಹೇಳಬೇಕಾದ್ರೆ ಪಶ್ಯನ್ನಪಿ ನ ಪಶ್ಯತಿ ಏನಂದ್ರೆ ಅದರ ಅರ್ಥ, ನೋಡಿದ್ರೂ ನೋಡದೇ ಇರುವಂತೆ, ತನ್ನವ್ರು ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಿದೆ, ಅದರಿಂದ ಎಚ್ಚರ ಆಗ್ಬೇಕು, ಕಣ್ ತರಿಬೇಕು ಅಂತ ಗೊತ್ತಿದೆ ಅವನಿಗೆ, ಆದ್ರೂ ಕಣ್ ತರಿತಾ ಇಲ್ಲ. ಅವನಿಗೆ ಗೊತ್ತಿದೆ ನಾಳೆ ನನ್ನದ್ದು ಇದೇ ಸ್ಥಿತಿ ಬರುತ್ತೆ ಅಂತ. ಆ ತಿಳುವಳಿಕೆ ಇದ್ರೂ ತಿಳುವಳಿಕೆ ಇಲ್ಲದೇ ಇರುವವರಂತೆ ಇದ್ದುಕೊಂಡು ತಾನೇನ್ ಮಾಡ್ತಾ ಇದ್ದಾನೆ? ಆತ್ಮತತ್ವವನ್ನು ತಿಳಿಯದೇ ಇರುವಂತಹ ಮಾರ್ಗದಲ್ಲಿ ತಾನು ಸಾಕ್ತಾ ಇದ್ದಾನೆ. ಆದ್ರಿಂದ ದೇಹ ಅಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ತತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಈ ರೀತಿ ಆ ಜೀವ ತಾನು ಶ್ರವಣ ಮಾಡಲೇಬೇಕಾದ ವಿಷಯಗಳನ್ನು ಬಿಟ್ಟು ಇವುಗಳಲ್ಲೇ ತನ್ನ ಪ್ರವೃತ್ತಿಯನ್ನು ಮಾಡಿ ತಾನು ಜೀವನವನ್ನು ಕಳೆದುಕೊಳ್ತಾ ಇದ್ದಾನೆ. ಈ ರೀತಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾಭಯಂ. ಆದ್ರಿಂದ ಅವನು ಒಂದೊಂದು ಹಂತದಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಅಂತಾರೆ ಶುಕಮುನಿಗಳು. ಒಂದೊಂದು ಹಂತ ಶ್ರೋತವ್ಯ, ಕೀರ್ತಿತವ್ಯ, ಸ್ಮರ್ತವ್ಯ. ಮೊದಲಿಗೆ ನಾನು ಸ್ಮರಣೆ ಕೂತ್ಕೊಳ್ತೇನೆ, ಸಾಧ್ಯ ಇಲ್ಲ. ಕೀರ್ತನೆ ಕೂತ್ಕೊಳ್ತೇನೆ, ಸಾಧ್ಯ ಇಲ್ಲ. ಕೀರ್ತನೆ, ಆ ಕೀರ್ತನೆ ಹೇಗಿರಬೇಕು ಅದಕ್ಕೆ ಹೇಳ್ತಿದ್ದಾರೆ ಶುಕಮುನಿಗಳು. ಮೊದಲನೇ ಹಂತ ಯಾವುದು? ಅದು ಶ್ರೋತವ್ಯ. ಶ್ರವಣ ಮಾಡೋದು ಅನ್ನೋದು ಏನಿದೆ ಅದು ಮೊದಲನೇ ಹಂತ ಅಂತ ಪ್ರಯೋಗವನ್ನು ಹೇಳ್ತಾ ಇದ್ದಾರೆ ಶುಕಮುನಿಗಳು. ಅಂದ್ರೆ ಸಾಧನೆ ಮಾರ್ಗದಲ್ಲಿ ಹೋಗುವವನಿಗೆ ತಾನು ಯಾವ ಕ್ರಮದಲ್ಲಿ ಹೋಗಬೇಕು, ತಾನು ಇದ್ದಕ್ಕಿದ್ದ ಹಾಗೆ ಮತ್ತೊಬ್ಬರು ವ್ಯಕ್ತಿಗಳು ಸಾಧನೆ ಮಾಡ್ತಿದ್ದಾರೆ, ಅವರು ಘೋರವಾದ ತಪಸ್ಸು ಮಾಡ್ತಿದ್ದಾರೆ, ಅವರು ಪೂಜೆ ಮಾಡ್ತಾ ಇದ್ದಾರೆ, ಅವರಂತೆ ನಾನೂ ಪ್ರವೃತ್ತಿ ಮಾಡ್ತೇನೆ, ಅದು ಆಗೋದಿಲ್ಲ ಅಂತಾರೆ ಶುಕಮುನಿಗಳು. ಶ್ರೋತವ್ಯ, ಮೊದಲು ಯಾವ ಕರ್ಮದಲ್ಲಿ ನಾನು ಪ್ರವೃತ್ತಿ ಮಾಡ್ತಿದ್ದೇನೋ ಅಥವಾ ಯಾವುದು ಮಾಡಬೇಕು ಅಂತ ನನ್ನ ಮನಸ್ಸು ಹಾಕ್ತಾ ಇದ್ದೇನೋ ಅದರ ಬಗ್ಗೆ ಮೊದಲಿಗೆ ಚೆನ್ನಾಗಿ ಶ್ರವಣ ಮಾಡಬೇಕಂತ. ಎಲ್ಲೆಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಒಂದು ಉಪವಾಸ, ಒಂದು ಏಕಾದಶಿ ಅಥವಾ ಒಂದು ವ್ರತ, ಒಂದು ಅನುಷ್ಠಾನ, ಇದರ ಬಗ್ಗೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅಂತ ಶ್ರೋತವ್ಯ. ಮೊದಲನೇ ಹೆಜ್ಜೆ ಅದು. ಇದರ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖ ಇದೆ, ಯಾವುದು ಧರ್ಮ ಯಾವುದು ಅಧರ್ಮ, ಈ ರೀತಿ ಎಲ್ಲದರ ಬಗ್ಗೆ ಪೂರ್ಣವಾಗಿ ಒಂದು ವಿಷಯ ಅಂತ ಇಟ್ಟುಕೊಂಡ್ರೆ ಆವಾಗ ಅದರ ಬಗ್ಗೆ ಶ್ರವಣವನ್ನು ಮೊದಲು ಮುಗಿಸ್ಬೇಕಂತ. ಆ ಶ್ರವಣ ಮಾಡೋದು ಮುಗಿದ ಮೇಲೆ ಎರಡನೇ ಹಂತ ಯಾವುದು? ಅದು ಕೀರ್ತವ್ಯ, ಅದು ಕೀರ್ತನೆ. ಅದಾದ್ಮೇಲೆ ಅದರ ಮನನಾದಿಗಳೆಲ್ಲ ಪ್ರವೃತ್ತಿ ಉಂಟಾಗಿ ಯಾವುದನ್ನು ನಾನು ಕೇಳಿರ್ತೇನೋ ಅದರ ಬಗ್ಗೆ ಮೇಲಿಂದ ಮೇಲೆ ಅದನ್ನ ನೆನಪು ಮಾಡ್ಕೊಳ್ಳೋದು, ಅಂದ್ರೆ ಅದನ್ನ ಹೇಳ್ತಾ ಇರೋದು, ಇದು ಎರಡನೇ ಹಂತ. ಆಮೇಲೆ ಮೂರನೇ ಹಂತ ಸ್ಮರ್ತವ್ಯ. ಆವತ್ತು ಕೇಳಿದ್ದು, ನಿನ್ನೆ ಹೇಳಿದ್ದು, ಇವತ್ತು ಅದನ್ನು ಸ್ಮರಣೆಗೆ ತಂದ್ಕೊಳ್ಬೇಕು. ಇದು ಕ್ರಮವೇ ಹೊರತು ಇದ್ದಕ್ಕಿದ್ದಂತೆ ನಾನು ಕರ್ಮದಲ್ಲಿ ಪ್ರವೃತ್ತಿ ಮಾಡಿಬಿಡ್ತೇನೆ ಅಂತ ಉನ್ನತವಾದ ಕರ್ಮದಲ್ಲಿ ಪ್ರವೃತ್ತಿ ಉಂಟು ಮಾಡಿದ್ರೆ ಅದು ಫಲದಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಶ್ರೋತವ್ಯ, ಶ್ರವಣಕ್ಕೆ ಮೊದಲು ಸ್ಥಾನ, ಅದಾದ್ಮೇಲೆ ಕೀರ್ತನೆಗೆ ಎರಡನೇ ಸ್ಥಾನ, ಆಮೇಲೆ ಸ್ಮರಣೆಗೆ ಮೂರನೇ ಸ್ಥಾನ. ಇದು ಆ ಸಾಧನಾ ಮಾಡತಕ್ಕಂತಹ ವ್ಯಕ್ತಿಗಳ ಕ್ರಮ ಇರುತ್ತೆ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇದೇ ಅಲ್ವಾ ಸಾಂಖ್ಯ ಮತ್ತು ಯೋಗ ಅಂತ ಎರಡು, ಜ್ಞಾನ ಮತ್ತು ಕರ್ಮ ಎರಡು ಮಾರ್ಗಗಳು ಅಂತ ಹೇಳ್ತೇವೆ. ಆದರೆ ಜ್ಞಾನ ಮಾರ್ಗದಿಂದ ಮುಕ್ತಿ, ಕರ್ಮ ಮಾರ್ಗದಿಂದ ಮುಕ್ತಿ ಇಲ್ವೇ ಇಲ್ಲ.
ಸಾಂಖ್ಯಯೋಗ, ಸಾಂಖ್ಯ ಮತ್ತು ಯೋಗ ಅಂತ ಹೇಳಿದರೆ ಆ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಮತ್ತು ಜ್ಞಾನ ಅಂತ ಇಟ್ಕೊಂಡಾಗ ನನಗೆ ಶಾಸ್ತ್ರಗಳು ಬೇಡ, ಪುರಾಣಗಳು ಬೇಡ, ಇತಿಹಾಸ ಬೇಡ, ವೇದ ಬೇಡ ಅಂತ ಕೂತ್ಕೊಂಡು ನಾನು ದಿನನಿತ್ಯ ಉಪವಾಸ ಮಾಡ್ತೀನಿ, ನಾನು ಮಾಡಬೇಕಾದ ಕರ್ಮಗಳೆಲ್ಲ ಮಾಡ್ತೀನಿ, ಯೋಗ್ಯವಾದ ಕ್ರಮದಲ್ಲಿ ಧರ್ಮಶಾಸ್ತ್ರ ಹೇಳಿದಂತೆ ಜೀವನವನ್ನು ನಡೆಸ್ತೀನಿ, ಕರ್ಮ ಮಾತ್ರದಿಂದಲೇ ನನಗೆ ಮುಕ್ತಿ ಆಗಲಿ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಪುಂಸಾಂ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ. ಸಾಂಖ್ಯ ಯೋಗಾಭ್ಯಾಂ, ಕರ್ಮ ಮತ್ತು ಜ್ಞಾನ ಇದೆರಡೂ ಕೂಡ ಅದು ಹಳಿ ಇದ್ದಂತೆ. ಟ್ರೈನ್ ಹೋಗ್ಬೇಕಾದ್ರೆ ಎರಡು ಬೇಕೇ ಬೇಕು, ಹಳಿ ಒಂದ್ರ ಮೇಲೆ ಹೋಗು ಅಂದ್ರೆ ಸಾಧ್ಯ ಇಲ್ಲ. ಆದ್ರಿಂದ ಕರ್ಮವೂ ಬೇಕು. ಆದ್ರೆ ಯಾರು ಜ್ಞಾನಿ ಆಗಿದ್ದಾನೆ ಆ ಜ್ಞಾನಿ ಆದವನಿಗೆ ಕರ್ಮ ಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಅವನಿಗೂ ಕರ್ಮ ಬೇಕೇ ಬೇಕು. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಯೂಟ್ಯೂಬ್ ಆನ್ ಮಾಡಿ ಎಲ್ಲ ಉಪನ್ಯಾಸಗಳು ನಾನು ಕೇಳ್ತಾನೆ ಇದ್ದೀನಿ, ಆದ್ರಿಂದ ನನಗೆ ಸಂಧ್ಯಾ ವಂದನೆ ಬೇಡ, ನನಗೆ ತುಳಸಿ ಪೂಜೆ ಬೇಡ ಅಂತ ನಾನು ಕೂಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಏನೇ ಜ್ಞಾನ ಸಂಪಾದನೆ ಮಾಡಿದ್ರು ಅದು ಕರ್ಮ ಪ್ರವೃತ್ತಿ ಉಂಟಾಗಲೇಬೇಕು. ಯಾಕೆ ಅಂದ್ರೆ ಕರ್ಮ ಇರೋದು ಯಾವುದಕ್ಕೋಸ್ಕರ? ಅದು ಪಾಪಕ್ಷಯಕ್ಕೋಸ್ಕರ. ಜ್ಞಾನದಿಂದ ಪಾಪಕ್ಷಯ ಆಗೋದಿಲ್ಲ, ಕರ್ಮದಿಂದಲೇ ಪಾಪಕ್ಷಯ ಆಗಬೇಕು. ಆದ್ರಿಂದ ಕರ್ಮ ಪ್ರವೃತ್ತಿ ಅನ್ನೋದು ಮನುಷ್ಯನಲ್ಲಿ ಇರಲೇಬೇಕು. ಆದ್ರಿಂದ ಇದೆರಡೂ ಕೂಡ ಜ್ಞಾನ ಮತ್ತು ಕರ್ಮ, ಆದ್ರೆ ಪ್ರಾಚುರ್ಯ ಜ್ಞಾನದ, ಅದರಿಂದ ಮೋಕ್ಷ ಉಂಟಾಗುತ್ತೆ. ಕರ್ಮದಿಂದ ಮೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡೂ ಹಳಿಗಳು ಈಕ್ವಲ್. ಅದಾದರೂ ಕೂಡ ಮುಖ್ಯವಾಗಿ ಜೀವ ತನ್ನ ಗುರಿಯನ್ನು ಸೇರಬೇಕು ಅಂತಾದ್ರೆ ಆ ಕರ್ಮ ಅದು ಜ್ಞಾನದಲ್ಲಿ ಪರ್ಯವಸಾನವನ್ನು ಪಡೆದು ಆಮೇಲೆ ಗುರಿಯನ್ನ ನಮ್ಮನ್ನು ತಲುಪಿಸುತ್ತೆ. ಆದ್ರಿಂದ ಕರ್ಮವನ್ನ ಬಿಡ್ತೇನೆ, ಜ್ಞಾನ ಮಾತ್ರ ಸಂಪಾದನೆ ಮಾಡ್ತೇನೆ, ಜ್ಞಾನ ಮಾತ್ರ ಸಂಪಾದನೆ ಮಾಡ್ತೇನೆ, ಕರ್ಮವನ್ನು ಬಿಡ್ತೇನೆ ಅಂತ ಯಾವುದನ್ನಾದ್ರೂ ಒಂದು ಬಿಡ್ತೀನಿ ಒಂದು ಹಿಡಿತೀನಿ ಅಂತಂದ್ರೆ ಅದು ಎರಡೂ ಆಗೋದಿಲ್ಲ. ಎರಡೂ ಬೇಕೇ ಬೇಕು ಅನ್ನೋದನ್ನ ಆ ಶುಕಮುನಿಗಳು ಹೇಳ್ತಿದ್ದಾರೆ. ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಹೀಗೆ ಕರ್ಮ ಮತ್ತು ಜ್ಞಾನ ಎರಡರ ಗಮನ, ಸಮಾನವಾದ ಗಮನ ನಡೀತಾ ಇದ್ರೆ ಆವಾಗ ಅಂತೆ ನಾರಾಯಣ ಸ್ಮೃತಿ, ಅದು ಕೊನೆಗೆ ಅವನಿಗೆ ಏನು ತಂದು ಕೊಡುತ್ತೆ? ಅದು ನಾರಾಯಣನ ಸ್ಮರಣೆಯನ್ನು ತಂದು ಕೊಡುತ್ತೆ. ಅದರಿಂದ ಅವನಿಗೆ ಮೋಕ್ಷ ಉಂಟಾಗತ್ತೆ. ಇದು ಮೋಕ್ಷ. ಮುಮುಕ್ಷು ಮೋಕ್ಷವನ್ನು ಬಯಸ್ತಾ ಇರ್ತಕ್ಕಂತಹ ವ್ಯಕ್ತಿ ತಾನು ಸಾಧನೆ ಮಾಡುವ ಕ್ರಮ ಇದು. ಹಾಗಾಗಿ ಶ್ರವಣ ಮೊದಲು, ಕೀರ್ತನ ನಂತರ, ಸ್ಮರಣೆ ಆಮೇಲೆ, ಅದಾದ ಮೇಲೆ ಅಂತ್ಯಕಾಲದಲ್ಲಿ ಮಾಡುವ ಧ್ಯಾನ, ಅದು ಅಖಂಡವಾದ ಸ್ಮರಣೆ ಅಂತ ಲೆಕ್ಕ. ಆ ಅಖಂಡವಾದ ಸ್ಮರಣೆಯಿಂದ ಭಗವಂತನ ಆ ಲೋಕದ ಪ್ರಾಪ್ತಿ, ಆ ಮೋಕ್ಷದ ಪ್ರಾಪ್ತಿ ಉಂಟಾಗತ್ತೆ. ಹೀಗೆ ಪ್ರಾಯೇಣ ಮುನಯೋರಾಜನ್ನ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನು ಕಥನೆ ಹರೇ. ಆದ್ರಿಂದ ಜ್ಞಾನಿಗಳು ಅಂತ ಯಾರು ಕರೆಸ್ಕೊಳ್ತಾರೆ ಅವ್ರು ಏನ್ ಮಾಡ್ತಾರೆ? ನೈರ್ಗುಣ್ಯಸ್ಥ ರಮಂತೆ ಸ್ಮ. ನೈರ್ಗುಣ್ಯಸ್ಥ ಅಂತ ಹೇಳಿದ್ರು, ಪ್ರಯೋಗವನ್ನು ಮಾಡ್ತಾರೆ ಶುಕಮುನಿಗಳು ಅಥವಾ ವೇದವ್ಯಾಸ ದೇವರು. ಬಹಳ ಸುಂದರವಾಗಿ ಆಚಾರ್ಯರು ಅರ್ಥವನ್ನು ಬರೀತಾರೆ. ಪ್ರಾಯೇಣ ಅಂತ ಶ್ಲೋಕದಲ್ಲಿ ಮೊದಲಿಗೆ ಹೇಳಿಬಿಟ್ರು. ಪ್ರಾಯೇಣ ಜ್ಞಾನಿಗಳ ವಿಷಯದಲ್ಲಿಯೂ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಹಾಗಾದ್ರೆ ಜ್ಞಾನಿಗಳಿಗೂ ನಮಗೂ ಏನು ವ್ಯತ್ಯಾಸ ಬರಲಿಲ್ಲ ಅಂತ ಅನ್ಸ್ಬಿಡುತ್ತೆ ಶ್ಲೋಕ ನೋಡಿದ್ರೆ. ಯಾಕೆ? ಹಿಂದಿನ ಶ್ಲೋಕ ಏನು ಹೇಳಿತು? ಹಿಂದಿನ ಶ್ಲೋಕ ಯಾರು ಸಾಧಕನಾದ ಜೀವ ಇದ್ದಾನೆ ಆ ಸಾಧಕನಾದ ಜೀವ ಶ್ರವಣ, ಕೀರ್ತನ, ಸ್ಮರಣ, ಆಮೇಲೆ ಅಖಂಡವಾದ ಸ್ಮರಣಾರೂಪವಾದ ಧ್ಯಾನ, ಅದರಿಂದ ಅವನಿಗೆ ಮೋಕ್ಷ ಆಗತ್ತೆ ಅಂತ ಹೇಳಿ ಮುಂದಿನ ಶಬ್ದ ಕೂಡಲೇ ಪ್ರಯೋಗ ಮಾಡಿದ್ರು. ಪ್ರಾಯೇಣ ಮುನಯಃ ಅಂತ ಪ್ರಯೋಗ ಮಾಡಿದ್ರು. ಪ್ರಾಯ ಅನ್ನೋ ಶಬ್ದ ಎಲ್ಲಿ ಪ್ರಯೋಗ ಮಾಡ್ತಾರೆ? ಹೆಚ್ಚಾಗಿ ಅಂತ ಎಲ್ಲಿ ಪ್ರಯೋಗ ಮಾಡ್ತಾರೆ? ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ರೀತಿ ನಡ್ಕೊಳ್ಳದೆ ಇದ್ರೆ ಆವಾಗ ಹೆಚ್ಚಾಗಿ ಹೀಗಿದೆ ಅಂತ ನಾವು ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಯಾವುದಾದೊಂದು ಪ್ರಸಂಗ ನಡೀತಾ ಇದೆ, ಇವತ್ತಿನವರೆಗೂ ನಾನು ಹೆಚ್ಚಾಗಿ ಕೇಳ್ಕೊಂಡು ಬಂದಿದ್ದು ಹಿಂಗೆ ಅವ್ರ ವಿಷಯದಲ್ಲಿ, ಆದರೆ ಹೆಚ್ಚು ನನಗೆ ಗೊತ್ತಿಲ್ಲ, ಎಲ್ಲಾದರೂ ನೀವು ಹೇಳಿದಂತೆ ವ್ಯತ್ಯಾಸ ಇರಬಹುದು ಅಂದ್ರೆ ಏನರ್ಥ ಆಯಿತು? ಸಾರ್ವಕಾಲಿಕವಾಗಿ ಅವರಲ್ಲಿ ಆ ವಿಷಯ ಇಲ್ಲ, ಯಾವುದೋ ಒಂದು ಹಂತದಲ್ಲಿ ಮಾತ್ರ ಆ ವಿಷಯ ಇದೆ, ಇನ್ನು ಕೆಲವು ಸಂದರ್ಭದಲ್ಲಿ ಆ ವಿಷಯ ಇಲ್ಲ ಅಂತ ಅರ್ಥ ಆಯ್ತು. ಹಾಗಾದ್ರೆ ಜ್ಞಾನಿಗಳದ್ದು ನಮ್ಮಂತೆ ಆಯ್ತಾ ಪರಿಸ್ಥಿತಿ? ಹಾಗಾದ್ರೆ ಜ್ಞಾನಿಗಳು ನಮ್ಮಂತೆನೆ ಪ್ರಾಯೇಣ ಮುನಯಃ ರಾಜನ್ ನಿವೃತ್ತ ನಿಧಿ ನಿಷೇಧತಃ. ಹಾಗಾದ್ರೆ ಜ್ಞಾನಿಗಳು ಅಂತ ಏನು ನೀವು ಹೇಳ್ತಿದ್ದೀರಿ ಪಟ್ಟಿ, ಅವರದ್ದು ನಮ್ಮಂತೆ ಆಯ್ತಲ್ವಾ? ಏನಾಯ್ತು? ಅವರು ಸಾಧನೆ ಮಾಡ್ತಿರ್ತಾರೆ, ಯಾವಾಗ ಬೇಡ ಅನಿಸ್ತೋ ಅವರು ಬಿಟ್ಬಿಡ್ತಾರೆ, ನಮ್ಮಂತಲೇ ಕಾಲಕ್ಷೇಪ ಮಾಡ್ತಿರ್ತಾರೆ ಅಂತ ಆಗೋಯ್ತು. ಹಾಗಾದ್ರೆ ಜ್ಞಾನಿಗಳಿಗೂ ನಮಗೇನು ವ್ಯತ್ಯಾಸ ಬಂತು ಅಂತಂದ್ರೆ ಅದಕ್ಕೆ ಆಚಾರ್ಯರು ಅದಕ್ಕೆ ಅರ್ಥವನ್ನು ಬರೀತಾರೆ. ಆ ಪ್ರಾಯೇಣ ಅನ್ನೋ ಶಬ್ದವನ್ನ ಅದನ್ನು ಎಲ್ಲಿ ಅನ್ವಯ ಮಾಡ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ. ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದ್ದು ಹೀಗೆ,
ಪ್ರಾಯೇಣ ಮುನಯೋ ರಾಜನ್ ಅಂತ ಹೇಳಿದ್ರೆ ಏನಂತ? ಜ್ಞಾನಿಗಳಾದವರು ಕೂಡ ಹೆಚ್ಚಾಗಿ ಪರಮಾತ್ಮನ ವಿಷಯದಲ್ಲೇ ಇರ್ತಾರೆ, ಆವಾಗ ಲೌಕಿಕವಾಗಿ ನಡ್ಕೊಂಡ್ಬಿಡ್ತಾರೆ ಅಂತ ಉಳಿದವರದೆಲ್ಲ ವ್ಯಾಖ್ಯಾನ. ಆದರೆ ಆಚಾರ್ಯರು ಹೇಳ್ತಾರೆ ಅಲ್ಲಿ ಪ್ರಾಯೇಣ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯವಾದ ಅರ್ಥವನ್ನು ಮಾಡಿಬಿಟ್ರೆ, ಅಂದ್ರೆ ಜ್ಞಾನಿಗಳು ಕೂಡ ನಮ್ಮಂತೆಯೇ ಇರ್ತಾರೆ ಆವಾಗ ಅಂತ ಇಟ್ಕೊಂಡ್ಬಿಟ್ರೆ ಹಾಗಲ್ವೇ ಅಲ್ಲ ಅಂತಾರೆ. ಮತ್ತೆ ಏನು ಅರ್ಥ ಮಾಡ್ಬೇಕು ಇದಕ್ಕೆ? ಜ್ಞಾನಿಗಳು ಅಂತ ಯಾರಿದ್ದಾರೆ ಆ ಸ್ಥಾನಕ್ಕೆ ಮುಟ್ಟಿರ್ತಾರೆ, ಅವರಲ್ಲಿ ಎರಡು ಅಂತ ಇಲ್ವೇ ಇಲ್ಲ. ಅವರಲ್ಲಿ ಅಂದ್ರೆ ಲೌಕಿಕ ಅನ್ನೋ ಭಾವನೆ ಅವರಿಗೆ ಇಲ್ವೇ ಇಲ್ಲ. ಅವರಿಗೇನು ವ್ಯವಸ್ಥೆ ಅಂತ ಹೇಳಿದ್ರೆ ಎರಡು ಅವರಿಗೆ ಸ್ಥಿತಿಗಳು. ಯಾವ್ದು ಎರಡು ಸ್ಥಿತಿಗಳು? ಒಂದು ಗುಣಕೀರ್ತನೆಯನ್ನು ಮಾಡೋದು ಒಂದು ಸ್ಥಿತಿ, ಇನ್ನೊಂದು ಧ್ಯಾನವನ್ನು ಮಾಡೋದು ಒಂದು ಸ್ಥಿತಿ. ಧ್ಯಾನವನ್ನು ಮಾಡೋದು ಅಂತಂದ್ರೆ ಏನು? ತನ್ನನ್ನು ತಾವು ಮರೆತು ಭಗವತ್ ತತ್ವದಲ್ಲಿ ಮುಳುಗಿ ಬಿಡೋದು ಪೂರ್ತಿ, ಅದನ್ನು ಧ್ಯಾನ ಸ್ಥಿತಿ ಅಂತ ಕರಿತೇವೆ. ಆ ಧ್ಯಾನ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾರೆ. ಆದ್ರಿಂದ ಪ್ರಾಯೇಣ ಅಂತ ಹೇಳಿದ್ರೆ ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರೋದು. ಯಾವಾಗ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬರ್ತಾರೆ ಆವಾಗ ಲೌಕಿಕ ಸಂಪರ್ಕವನ್ನು ಇಟ್ಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಶುಕಮುನಿಗಳು ಆಚಾರ್ಯರು ಉತ್ತರವನ್ನು ಕೊಟ್ಟರು, ಆವಾಗ ಗುಣಕೀರ್ತನದಲ್ಲಿ ಪ್ರವೃತ್ತಿ ಮಾಡ್ತಾರೆ. ಇದು ಅಭಿಪ್ರಾಯವೇ ಹೊರತು ನಮ್ಮಂತೆ ಇಟ್ಕೊಂಡ್ಬಿಟ್ರೆ, ಅಂದ್ರೆ ಹೆಚ್ಚಾಗಿ ಇವ್ರು ಯಾವಾಗಲೂ ದೇವ್ರ ಪೂಜೆ ಮಾಡ್ತಿರ್ತಾರೆ, ಆವಾಗ ಬೇರೆ ಕೆಲಸಗಳು ಮಾಡ್ತಿರ್ತಾರೆ ಅಂತ ಅಭಿಪ್ರಾಯ ಮಾಡಬಾರ್ದು. ಇದು ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದ ಕ್ರಮ. ಆದರೆ ಆಚಾರ್ಯರು ಅರ್ಥ ಬರೀತಾರೆ, ಪ್ರಾಯೇಣ ಅನ್ನೋ ಶಬ್ದಕ್ಕೆ ಲೌಕಿಕವಾದ ಅರ್ಥವನ್ನು ಮಾಡಬೇಡಿ. ಅಂದ್ರೆ ಜ್ಞಾನಿಗಳ ವಿಷಯಕ್ಕೆ ಬಂದಾಗ ಜ್ಞಾನಿಗಳಿಗೆ ಎರಡೇ ಅವರಿಗೆ ಸ್ಥಿತಿಗಳು. ಒಂದೋ ಗುಣಕೀರ್ತನೆ, ಅಂದ್ರೆ ಏನು? ತಾವು ಕಣ್ತೆಗೆದು ಹೊರಗಿನ ಲೋಕವನ್ನು ನೋಡಬೇಕಾದ್ರೆ ಆ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಭಗವದ್ಗುಣಗಳನ್ನು ಕೀರ್ತನೆ ಮಾಡೋದು. ಆದ್ರಿಂದ ಇದೊಂದು ಸ್ಥಿತಿ. ಇನ್ನೊಂದು ಸ್ಥಿತಿ ಹೊರಗಿನ ಲೌಕಿಕವಾದ ಯಾವ ವಸ್ತುಗಳನ್ನು ನೋಡದಂತೆ ಒಳಗಡೆ ಪರಮಾತ್ಮನನ್ನು ಕಾಣ್ತಾ ಇರೋದು, ಇದು ಧ್ಯಾನ ಸ್ಥಿತಿ. ಆದ್ರಿಂದ ಜ್ಞಾನಿಗಳ ವಿಷಯಕ್ಕೆ ಬಂದಾಗ ಅವರಿಗೆ ಎರಡೇ ಸ್ಥಿತಿಗಳಿದ್ರೂ ಕೂಡ ಆ ಸ್ಥಿತಿಗಳು ಹೇಗಿದೆ? ಒಂದೋ ಹೊರಗಿನ ವಸ್ತುಗಳನ್ನು ನೋಡಬೇಕಾದ್ರೆ ಭಗವದ್ಗುಣಗಳನ್ನು ಕೀರ್ತನೆ ಮಾಡೋದು, ಆದ್ರಿಂದ ಇದು ಒಂದು ಸ್ಥಿತಿ. ಇನ್ನದೇ ಇದ್ರೆ ಎಲ್ಲ ಯಾವುದೂ ನೋಡದಂತೆ ಧ್ಯಾನ ಸ್ಥಿತಿಯಲ್ಲಿ ಮಗ್ನರಾಗ್ಬಿಡೋದು. ಆದ್ರಿಂದ ಪ್ರಾಯೇಣ ಮುನಯೋರಾಜನ್, ಪ್ರಾಯೇಣ ಹೆಚ್ಚಾಗಿ ಜ್ಞಾನಿಗಳು ಭಗವಂತನಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಅಂದ್ರೆ ಉಳಿದ ಸಂದರ್ಭದಲ್ಲಿ ಬಿಟ್ಬಿಡ್ತಾರೆ ಧ್ಯಾನ, ಅಥವಾ ಭಗವಂತನ ಚಿಂತನೆ ಬಿಟ್ಬಿಡ್ತಾರಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು, ಪ್ರಾಯೇಣ ಅನ್ನೋ ಶಬ್ದವನ್ನ ಹೀಗೆ ಅರ್ಥ ಮಾಡಬಾರದು. ಅದಕ್ಕೆ ಉಳಿದ ಸಂದರ್ಭದಲ್ಲಿ ಗುಣಕೀರ್ತನೆಯನ್ನು ಮಾಡ್ತಿರ್ತಾರೆ. ಅಂದ್ರೆ ಯಾವುದೇ ವಸ್ತು ಕಾಣಲಿ, ಇದು ಭಗವಂತನಿಗೆ ಅರ್ಪಿತ, ಇದರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಈ ರೀತಿ ಗುಣಚಿಂತನೆಯನ್ನು ಮಾಡೋದು, ಗುಣಕೀರ್ತನೆಯನ್ನು ಮಾಡೋದು. ಇದು ಎಚ್ಚರಗೊಂಡಾಗ, ಅಂದ್ರೆ ಧ್ಯಾನ ಸ್ಥಿತಿಯನ್ನು ಬಿಟ್ಟಾಗ, ಧ್ಯಾನದಲ್ಲಿದ್ದಾಗಂತೂ ಭಗವಂತನ ಗುಣಕೀರ್ತನೆ ನಡೀತಾ ಇರುತ್ತೆ. ಆದ್ರಿಂದ ಈ ರೀತಿ ಅರ್ಥ ಮಾಡಬೇಕೇ ಹೊರತು ಲೌಕಿಕರಂತೆ ಅರ್ಥ ಮಾಡಬಾರದು. ಯಾಕೆ ಅಂತ ಪ್ರಶ್ನೆ. ಮಧ್ವಾಚಾರ್ಯರು ನೀವು ಹೇಳಿದ್ದನ್ನೇ ಯಾಕೆ ಒಪ್ಬೇಕು ನಾವು? ಅದಕ್ಕೆ ಮುಂದಿನ ಶಬ್ದವನ್ನ ಇಟ್ಕೊಳ್ಳಿ ಅಂತಾರೆ ಆಚಾರ್ಯರು. ನೈರ್ಗುಣ್ಯಸ್ಥಾಹ ರಮಂತೆ ಸ್ಮ. ಎಷ್ಟು ಸುಂದರವಾಗಿ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ನಿರ್ಗುಣ ಏನದರ ಅರ್ಥ? ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳು ಇಲ್ಲದೇ ಇರೋರನ್ನ ನಿರ್ಗುಣ ಅಂತ ಕರಿಬೇಕು. ನಿರ್ಗುಣ ಅನ್ನೋ ಶಬ್ದಕ್ಕೆ ಮುಖ್ಯತಃ ಅರ್ಥ ಏನ್ ಕಾಣಿಸ್ಬಿಡತ್ತೆ? ಮೇಲ್ನೋಟದ ಅರ್ಥ ಏನ್ ಕಾಣಿಸುತ್ತೆ? ಗುಣ ಇಲ್ಲದೇ ಇರುವವನು ಅಂತ ಅರ್ಥ ಆಗತ್ತಷ್ಟೇ. ಆದ್ರೆ ಗುಣ ಇಲ್ಲದೇ ಇರುವವನಂತಂದ್ರೆ ಕೆಲವರು ಉಪಾಸನೆ ಮಾಡ್ತಾರೆ ಅದ್ವೈತಿಗಳಲ್ಲಿ, ನಿರ್ಗುಣ ಉಪಾಸನೆ ಅಂತ ಮಾಡ್ತಾರೆ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಇಬ್ಬರಿದ್ದಾರೆ. ಸಗುಣ ಉಪಾಸನೆಯನ್ನು ಮಾಡೋದು ಯಾರು ಈ ಜೀವರು ಲೌಕಿಕರಾಗಿ ಇಲ್ಲಿ ಜೀವರಾಶಿಗಳಾಗಿ ಹುಟ್ಟಿ ಬಂದಿದ್ದಾರೆ ಅವರೆಲ್ಲ ಸಗುಣ ಉಪಾಸನೆಯನ್ನು ಮಾಡ್ತಾರೆ. ಯಾರು ಈ ದೇಹವನ್ನು ಬಿಟ್ಟ ಮೇಲೆ ಐಕ್ಯವನ್ನು ಪಡಿತಾರೋ ಅವ್ರು ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡ್ತಾರೆ ಅಂತ ಕೆಲವರ ಅಭಿಪ್ರಾಯ ಇದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ, ನಿರ್ಗುಣಸ್ಥ ನೈರ್ಗುಣ್ಯಸ್ಥ ರಮಂತೆ ಸ್ಮ ಅಂತ ಹೇಳಿದ್ರೆ ಏನರ್ಥ? ನಿರ್ಗುಣ ಅಂತಂದ್ರೆ ಉಳಿದವರು ಹೇಳುವಂತೆ ನಿರ್ಗುಣನಾದ ಬ್ರಹ್ಮ ಅಂತ ಅರ್ಥ ಅಲ್ಲ. ನಿರ್ಗುಣ ಅಂತ ಹೇಳಿದ್ರೆ ಸತ್ವ, ರಜಸ್ಸು, ತಮಸ್ಸುಗಳೆಂಬ ಪ್ರಕೃತಿಯ ಅಂಟಿರ್ತಕ್ಕಂತಹ ಗುಣಗಳು ಇಲ್ಲದೆ ಇರುವವನನ್ನ ನಿರ್ಗುಣ ಅಂತ ಕರೆಯೋದು ಅಷ್ಟೇ ಹೊರತು ಗುಣ ಇಲ್ಲದೆ ಇರುವವನ ನಿರ್ಗುಣ ಅಂತ ಕರೆಯೋದಲ್ಲ. ಪ್ರಕೃತಿಯ ಅಂಟು ಇಲ್ಲದೆ ಇರತಕ್ಕಂತಹ ಯಾವ ವ್ಯಕ್ತಿ ಇದಾನೋ ಅವನನ್ನು ನಿರ್ಗುಣ ಅಂತ ಕರೆಯೋದು. ನಿರ್ಗುಣ ಅವನು ಇರೋದು ಎಲ್ಲಿ? ನೈರ್ಗುಣ್ಯ ಅಂದ್ರೆ ಮೋಕ್ಷ ಅಂತ ಅರ್ಥ. ಯಾಕೆಂದ್ರೆ ಮೋಕ್ಷದಲ್ಲಿ ಸತ್ವರದ ತಮಸ್ಸುಗಳಿಲ್ಲ. ನಿರ್ಗುಣ ಸ್ವರೂಪನಾದ ಭಗವಂತನ ಲೋಕದಲ್ಲಿ ಸತ್ವರಜಸ್ತಮಸ್ಸೆಂಬ ಗುಣಗಳಿಲ್ಲದೆ ಇರೋದ್ರಿಂದ ಆ ಲೋಕಕ್ಕೆ ಏನು ಹೆಸರು ಅಂತಂದ್ರೆ ಮೋಕ್ಷಕ್ಕೆ ನೈರ್ಗುಣ್ಯ ಅಂತ ಹೆಸರು. ನಿರ್ಗುಣನಾದ ಪರಮಾತ್ಮನ ವಾಸ ಅಲ್ಲಿ ಇದೆ. ಆ ಪರಮಾತ್ಮನ ವಾಸ ಅಲ್ಲಿ ಇರೋದ್ರಿಂದ ಆ ಲೋಕಕ್ಕೆ ಏನು ಹೆಸರು ಬಂತು? ನೈರ್ಗುಣ್ಯ ಅಂತ ಬಂತು. ಆ ನೈರ್ಗುಣ್ಯಸ್ಥ ಅಲ್ಲಿ ಇರುವವರು ಯಾರು?
ಅಲ್ಲಿ ಜ್ಞಾನಿಗಳು ಇರೋದು. ಯಾರು ಜ್ಞಾನಿಗಳಂದ್ರೆ ಈ 3 ಗುಣಗಳನ್ನು ಕಳುಚ್ಕೊಂಡವರು. ಆದ್ರಿಂದ ನೈರ್ಗುಣ್ಯಸ್ಥ ರಮಂತೆ ಸ್ಮ, ಯಾರು ಜ್ಞಾನವೇ ಮುಖ್ಯ, ಜ್ಞಾನದಿಂದಲೇ ಭಗವಂತನನ್ನ ಪಡೆಯಬೇಕು ಅಂತ ಸಾಧಕ ವರ್ಗದಲ್ಲಿ ಯಾರು ಪ್ರವೃತ್ತಿ ಮಾಡ್ತಾರೋ ಅವರೆಲ್ಲರೂ ಕೂಡ ಪ್ರಾಯೇಣ ಮುನಯೋರಾಜನ್, ಆ ರೀತಿ ಅನ್ವಯವನ್ನು ಮಾಡಬೇಕಂತ ಆಚಾರ್ಯರು. ಆದ್ರಿಂದ ಪ್ರಾಯೇಣ ಮುನಯೋರಾಜನ್, ಯಾರು ಜ್ಞಾನಿಗಳಾಗಿರ್ತಾರೋ ಆ ಜ್ಞಾನಿಗಳಾದವರೆಲ್ಲರೂ ಕೂಡ ಯಾವಾಗಲೂ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಜ್ಞಾನದಿಂದ ಹೊರಗಡೆ ಬಂದರು ಅಂತಂದ್ರೆ ಕೂಡಲೇ ಗುಣಕೀರ್ತನೆಗೆ ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಲೌಕಿಕತೆಗೆ ಅವರು ಹೋಗೋದಿಲ್ಲ ಅಂತ ಅರ್ಥ. ಈಗ ಮಾಡಿದ್ರೆ ಮಾತ್ರ ಅರ್ಥ ಆಗತ್ತೆ, ಮುಂದಿನ ಶಬ್ದಗಳಿಗೆ ಅನ್ವಯ ಆಗತ್ತೆ. ಇಲ್ಲದೇ ಇದ್ರೆ ನೈರ್ಗುಣ್ಯಸ್ಥ ರಮಂತೆ ಸ್ಮ ಅಂತ ಹೇಳ್ಬಿಟ್ರೆ ಆವಾಗ ಏನಾಗ್ಬಿಡತ್ತೆ, ನಿರ್ಗುಣನಾದ ಬ್ರಹ್ಮನಲ್ಲಿ ಉಪಾಸನೆ ಅನ್ನೋದು ಬಂದುಬಿಡತ್ತೆ ಅಂತ ಹೇಳಿದಂತ ಆಗತ್ತೆ. ಹಿಂದಿನ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಅಷ್ಟು ವಿರೋಧ ಉಂಟಾಗತ್ತೆ. ಆದ್ರಿಂದ ಉಳಿದವರೆಲ್ಲ ವ್ಯಾಖ್ಯಾನ ಮಾಡುವಂತೆ ನಿರ್ಗುಣನಾದ ಬ್ರಹ್ಮನಲ್ಲಿ ನಾವು ಉಪಾಸನೆ ಮಾಡ್ತಿದ್ದೀವಿ ಅಂತ ವಾಕ್ಯಕ್ಕರ್ಥ ಹೇಳೋದಕ್ಕೂ, ನಿರ್ಗುಣನಾದ ಪ್ರಕೃತಿಯ ಸಂಪರ್ಕದಲ್ಲಿದೆ ಇರತಕ್ಕಂತಹ ಸತ್ವರಜೋ ತಮೋಗುಣಗಳಿಂದ ದೂರನಾಗಿರ್ತಕ್ಕಂತಹ ಯಾವ ಪರಮಾತ್ಮ ಇದ್ದಾನೆ ಅವನು ನಿರ್ಗುಣ ಶಬ್ದ ವಾಚ್ಯ, ಅವನು ಇರುವ ಲೋಕ ಅದು ನೈರ್ಗುಣ್ಯ ಅಂದ್ರೆ ಮೋಕ್ಷ. ಅಲ್ಲಿ ಯಾರು ಇರುವವರು ಅಂತಂದ್ರೆ ಸಾಧಕರಾದ ಜ್ಞಾನಿಗಳು. ಆದ್ರಿಂದ ಅವರೇನು ಉಪಾಸನೆ ಮಾಡ್ತಾರೆ, ರಮಂತೆ ಸ್ಮ ಗುಣಾನು ಕಥನೇ ಹರೇಹೇ. ಆದ್ರಿಂದ ಅವರೆಲ್ಲರಿಗೂ ಕೂಡ 2 ಸ್ಥಿತಿಗಳು ಅಂತಂದ್ರೆ ಲೌಕಿಕ ಅನ್ನೋ ಸ್ಥಿತಿ ಹೊರಟೇ ಹೋಗ್ಬಿಡತ್ತೆ, ಗುಣಕೀರ್ತನೆ ಸ್ಥಿತಿ ಮತ್ತು ಧ್ಯಾನ ಸ್ಥಿತಿ. ಎಚ್ಚರ ಇದ್ದಾಗ ಗುಣಕೀರ್ತನೆ, ಎಚ್ಚರ ಇಲ್ಲದಂತೆ ಪೂರ್ತಿ ಮಗ್ನರಾದಾಗ ಧ್ಯಾನ ಸ್ಥಿತಿ. ಈ ರೀತಿ ಸ್ಥಿತಿಯಲ್ಲಿ ಮುಳುಗಿ ಸಾಧನೆಯನ್ನ ಮಾಡಬೇಕು ಜೀವರಾಶಿಗಳು. ಆದ್ರಿಂದ ಇದಕ್ಕೆಲ್ಲ ಮೂಲ ಯಾವುದಾದ್ರೂ ಒಂದು ಸ್ರೋತಸ್ಸು ಬೇಕು. ಅದಕ್ಕೆ ಹೇಳ್ತಾರೆ ಶುಕಮುನಿಗಳು, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದು ಪಿತೃದ್ವೈಪಾಯನಾದಹಂ. ಅದಕ್ಕೆ ಶುಕಮುನಿಗಳು ಹೇಳಿದ್ರು ಪರೀಕ್ಷಿತನಿಗೆ, ನೀನಿವತ್ತೇನು ಶ್ರವಣ ಮಾಡಬೇಕು ಅಂತ ಕೂತಿದೆಯಲ್ಲ, ನಿನಗೆ ಶ್ರವಣ ಮಾಡೋದ್ರಲ್ಲಿ ಮೊಟ್ಟ ಮೊದಲ ವಿಷಯ ಯಾವುದಿದೆನೋ ಅದನ್ನು ನಿನಗೆ ಉಪದೇಶ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಇದಂ ಭಾಗವತಂ ನಾಮ, ಈ ಭಾಗವತವೆಂಬ ಪುರಾಣ ರಾಜ, ಅದನ್ನ ಪುರಾಣಂ ಬ್ರಹ್ಮ ಸಂಹಿತಂ, ಆ ಪರಮಾತ್ಮನನ್ನ ಪೂರ್ತಿ ತುಂಬು ತುಳುಕಿರ್ತಕ್ಕಂತಹ ಒಂದು ವಿಶಿಷ್ಟವಾದ ಗ್ರಂಥ, ಆ ಗ್ರಂಥವನ್ನು ನಿನಗೆ ಉಪದೇಶ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಇಷ್ಟು ಹೇಳಿದ ಮೇಲೆ ಶುಕಮುನಿಗಳು ಹೇಳುವ ಮಾತು, ಅಧೀತವಾನ್ ದ್ವಾಪರಾದೌ. ಎಲ್ಲರೂ ಸೋಲ್ತಾರೆ ಈ ವ್ಯಾಖ್ಯಾನ, ಇಲ್ಲಿ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ. ಯಾಕೆ ಅಂತಂದ್ರೆ 2 ವಿಷಯದಲ್ಲಿ ಸಂದಿಗ್ಧತೆಯನ್ನು ತಂದುಕೊಡುತ್ತೆ. ವೇದವ್ಯಾಸ ದೇವರ ಅವತಾರ ಆದದ್ದು ಯಾವಾಗ, ಶುಕಮುನಿಗಳ ಅವತಾರ ಆದದ್ದು ಯಾವಾಗ, ಈ ಶ್ಲೋಕ ಹೇಳ್ತಾ ಇರೋದು ಏನು ಅಂದ್ರೆ ಎಲ್ಲ ಸುಳ್ಳು ಅಂತ ಆಗೋಯ್ತು. ಯಾವುದೋ ಒಂದು ವಿಷಯ ಪ್ರತಿಪಾದನೆ ಮಾಡಲಿಕ್ಕೆ ಅಂತ ಹೊರಟಿದ್ದೀವಿ, ಕೊನೆಗೊಂದು ಅಬದ್ಧವಾದ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಏನಂತಾಯ್ತು ತೀರ್ಮಾನ ಅಲ್ಲಿಗೆ, ಇಡೀ ಇಷ್ಟೊತ್ತು ಹೇಳಿದ್ದೆಲ್ಲ ವಿಷಯ ಸುಳ್ಳು ಅಂತ ಆಗೋಯ್ತು. ಶುಕಮುನಿಗಳ ಬಾಯಿಯಿಂದ ಅದೇ ಮಾತು ಬಂತೀಗ, ಅಧೀತವಾನ್ ದ್ವಾಪರಾದೌ. ಅಂದ್ರೆ ವ್ಯಾಖ್ಯಾನ ಮಾಡಬೇಕಾದ್ರೆ ಎಲ್ಲರೂ ಇಲ್ಲಿ ಸೋತರು. ಆದ್ರಿಂದಲೇ ವೇದವ್ಯಾಸ ದೇವರು ಸರ್ವಜ್ಞರಲ್ಲ ಅಂತ ಕೆಲವರ ಅಭಿಪ್ರಾಯ. ಯಾಕೆ ದ್ವಾಪರಾದವು ಅಂತ ಶಬ್ದವನ್ನು ಪ್ರಯೋಗ ಮಾಡಿದರು. ದ್ವಾಪರ ಯುಗದ ಆದಿಯಲ್ಲಿ ನನ್ನ ತಂದೆಯಾಗಿರ್ತಕ್ಕಂತಹ ವೇದವ್ಯಾಸ ದೇವರು ನನಗೇನು ಭಾಗವತ ಪುರಾಣವನ್ನು ಉಪದೇಶ ಮಾಡಿದ್ರು, ಇವತ್ತು ನಿನಗೆ ಅದೇ ಭಾಗವತವನ್ನು ಉಪದೇಶ ಮಾಡ್ತಿದ್ದೇನೆ ಅನ್ನೋದು ಶ್ಲೋಕದ ಅಭಿಪ್ರಾಯ ಆಗಿದೆ. ಆದರೆ ದ್ವಾಪರದ ಯುಗದ ಆರಂಭದಲ್ಲಿ ವೇದವ್ಯಾಸ ದೇವರ ಅವತಾರವೇ ಆಗಿರಲಿಲ್ಲ. ವೇದವ್ಯಾಸ ದೇವರ ಯಾವ ವ್ಯಕ್ತಿ ಭಾಗವತವನ್ನು ಬರೆದಿದ್ದಾನೋ ಅವನದ್ದೇ ಇನ್ನೂ ಅವನದ್ದೇ ಹುಟ್ಟಾಗಿಲ್ಲ, ಇನ್ನು ಅವನೇ ಹುಟ್ಟಿಲ್ಲ ಅಂತಂದ ಮೇಲೆ ಅವನು ಭಾಗವತವನ್ನು ಬರೆಯೋದಾದರೂ ಹೇಗೆ, ಅವನಿಂದ ಇವರು ಉಪದೇಶ ಮಾಡಿಸ್ಕೊಳ್ಳೋದಾದರೂ ಹೇಗೆ? ಆದ್ರಿಂದ ಏನಾಯಿತು ಹಾಗಾದ್ರೆ ತೀರ್ಮಾನ, ಇದೆಲ್ಲವೂ ಅಸಂಬದ್ಧ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆಚಾರ್ಯರು ಹೇಳ್ತಾರೆ ಆ ವಾಕ್ಯವನ್ನು ಹೇಗೆ ಕೂಡಿಸ್ಬೇಕು, ಅದಕ್ಕೆ 2 ಅಭಿಪ್ರಾಯಗಳು ಅಂತ ಒಂದು ಕೊಡ್ತಾರೆ. ಒಂದು ಉಳಿದ ಎಲ್ಲ ವ್ಯಕ್ತಿಗಳು ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮುಂದಿನ ಇತಿಹಾಸಕಾರರು ಒಂದು ಉತ್ತರವನ್ನು ಕೊಟ್ಬಿಡ್ತಾರೆ. ಏನು ಅಂತಂದ್ರೆ ಯುಗಭೇದ ಅಂತ ಇಟ್ಕೊಂಡ್ಬಿಡಿ ಅಂತ. ಹಿಂದಿನ ಮೊದಲನೇ ಬಾರಿ ಪರೀಕ್ಷಿತ ಬಂದದ್ದಲ್ಲ, ಮೊದಲನೇ ಬಾರಿ ವೇದವ್ಯಾಸ ದೇವರು ಬಂದಿದ್ದಲ್ಲ, ಮೊದಲನೇ ಬಾರಿ ಶುಕಮುನಿಗಳು ಬಂದಿದ್ದಲ್ಲ. ಆದ್ರಿಂದ ಹಿಂದಿನ ಯುಗದ ಅನುಸಂಧಾನ ಇಟ್ಕೊಂಡ್ಬಿಟ್ರೆ ಆ ಯುಗದಲ್ಲಿ ರಚಿತವಾಗಿರ್ತಕ್ಕಂತಹ ಭಾಗವತದಿಂದ ಆ ಯುಗದಲ್ಲಿ ಅವತಾರ ಮಾಡಿರ್ತಕ್ಕಂತಹ ವೇದವ್ಯಾಸ ದೇವರು ತಮ್ಮ ಮಗನಾದ ಶುಕಮುನಿಗಳಿಗೆ ಉಪದೇಶ ಮಾಡಿದ್ದಾರೆ ಅಂತ ಯುಗಭೇದದ ಅರ್ಥವನ್ನು ಇಟ್ಕೊಳ್ಬಹುದು ಅಂತ ಒಂದು ಅಭಿಪ್ರಾಯ. ಆದರೆ ಇದಕ್ಕಿಂತಲೂ ಸ್ವಾರಸ್ಯದ ಅರ್ಥವನ್ನು ಬರೀತಾರೆ ಆಚಾರ್ಯರು. ಏನು ಅಂತಂದ್ರೆ ದ್ವಾಪರಾದವು ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು ಅಂತಂದ್ರೆ, ಅಲ್ಲಿ ಆದವು ಅಂದ್ರೆ ದ್ವಾಪರ ಯುಗದ ಆದಿ ಅಂತ ಅರ್ಥ ಮಾಡಬಾರ್ದು. ಆದವು ಅಂತ ಹೇಳಿದ್ರೆ ಮುಂದಿನ ಯುಗಕ್ಕೆ ಇದು ಆದಿ ಅಂತ ಅರ್ಥವನ್ನು ಮಾಡಬೇಕಂತ. ಮುಂದಿನ ಯುಗ ಅಂದ್ರೆ ಕಲಿಯುಗ, ಕಲಿಯುಗದ ಆದಿಯಾಗಿರ್ತಕ್ಕಂತಹ ದ್ವಾಪರ ಅಂತ ಶಬ್ದವನ್ನು ವ್ಯತ್ಯಾಸ ಮಾಡಿಬಿಟ್ರೆ
ಅದರ ಅರ್ಥವನ್ನು ಹಿಂದೆ ಮುಂದೆ ಮಾಡ್ಕೊಂಡ್ಬಿಟ್ರೆ ಆವಾಗ ಸರಿಯಾಗಿ ಅರ್ಥ ಆಗತ್ತೆ. ಆವಾಗ ಏನಾಯ್ತು? ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದು ಅಂತ ಹೇಳಿದ್ರೆ ಆವಾಗ ಏನರ್ಥ ಆಯಿತು? ಕಲಿಯುಗಕ್ಕಿಂತಲೂ ಆದಿಯಲ್ಲಿ ಇರ್ತಕ್ಕಂತಹ, ಕಲಿಯುಗಕ್ಕಿಂತಲೂ ಹಿಂದೆ ಇರೋದು ಯಾವ್ದು ಯುಗ? ಅದು ದ್ವಾಪರ ಯುಗ. ಆ ದ್ವಾಪರ ಯುಗದಲ್ಲಿ ಅವರು ಪ್ರವೃತ್ತಿಯನ್ನು ಮಾಡಿದ್ದು, ಆವಾಗಲೇ ಇವರಿಗೆ ಉಪದೇಶ ನಡೆದಿದ್ದು. ಅದೇ ವಿಷಯ ನನಗೆ ಹೇಳ್ತಾ ಇದ್ದೀನಿ ಅಂತ ಒಂದು ಅಭಿಪ್ರಾಯ. ಇನ್ನೊಂದು ಸುಂದರವಾದ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ಈ ವೇದವ್ಯಾಸ ದೇವರು ಇನ್ನೊಂದು ಎಲ್ಲಿ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಶುಕಮುನಿಗಳಿಗೆ ವೇದವ್ಯಾಸ ದೇವರು ಉಪದೇಶ ಮಾಡಿದ್ರು ಅಂತಂದ್ರೆ ಶುಕಮುನಿಗಳ ವಯಸ್ಸೇನಿತ್ತು ಅಂತಲೂ ಪ್ರಶ್ನೆ ಬರುತ್ತೆ. ಮಾತ್ರ ಅಲ್ಲ, ವೇದವ್ಯಾಸ ದೇವರ ವಯಸ್ಸೇನಿತ್ತು ಅಂತಲೂ ಪ್ರಶ್ನೆ ಬರುತ್ತೆ. ಆದ್ರಿಂದ ದ್ವಾಪರದ ಆದಿಯಲ್ಲಿ ಉಪದೇಶ ಆಯಿತು ಅಂತ ಹೇಳಿದ್ರೆ ಇಬ್ಬರದ್ದು ಅವತಾರ ಆವಾಗಲೇ ನಡೆದಿರಬೇಕು ಅಂತ. ಹಾಗಾದ್ರೆ ಶುಕಮುನಿಗಳ ಆಯುರ್ಮಾನ ಎಲ್ಲಿವರೆಗೆ ಬಂತು? ದ್ವಾಪರ ಮುಗಿಯುವ ಹಂತಕ್ಕೆ ಬಂದು ಸಂಧಿಕಾಲದಲ್ಲಿರ್ತಕ್ಕಂತಹ ಕಲಿಯುಗದ ಪ್ರಾರಂಭದ ಹಂತದವರೆಗೂ ಕೂಡ ಶುಕಮುನಿಗಳು ಇರಬೇಕು ಅಂತ ಆಯ್ತು. ಅಷ್ಟಿದಾರ ಶುಕಮುನಿಗಳು? ಇಲ್ಲ. ಹಾಗಾದ್ರೆ ಇದೆಲ್ಲ ಅರ್ಥ ಅಸಂಬದ್ಧ ಆಗಿ ಹೋಗುತ್ತೆ. ಹಾಗಾದ್ರೆ ಇದನ್ನು ಹೇಗೆ ಕೂಡಿಸ್ಬೇಕು? ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಅಲ್ಲಿ ದ್ವಾಪರ ಆದವು ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದು ಈ ಅರ್ಥದಲ್ಲಿ. ಮತ್ತು ಇನ್ನೊಂದು ಅದಕ್ಕೆ ಸಾಂಕೇತಿಕವಾಗಿ ಹೇಳುವ ಪ್ರಮಾಣ ಏನು ಅಂತಂದ್ರೆ, ಧೃತರಾಷ್ಟ್ರನ ಜನನ ಆಗಿತ್ತಲ್ಲ, ಆ ಧೃತರಾಷ್ಟ್ರನ ಜನನ ಆದಾಗ ವ್ಯಾಸ ಷಟ್ಶತ ವರ್ಷೀಯ ಅಂತ ಮಹಾಭಾರತ ಉಲ್ಲೇಖವನ್ನು ಮಾಡುತ್ತೆ, ಅಥವಾ ಇದೇ ಭಾಗವತವು ಉಲ್ಲೇಖವನ್ನು ಮಾಡುತ್ತೆ ಮುಂದೆ. ಆದ್ರಿಂದ ವೇದವ್ಯಾಸ ದೇವರು ಅವರು ಯಾವಾಗ ಧೃತರಾಷ್ಟ್ರನನ್ನ ಸೃಷ್ಟಿ ಮಾಡಿದ್ರೋ ಆವಾಗ ವೇದವ್ಯಾಸ ದೇವರ ಆಯುರ್ಮಾನ ಎಷ್ಟಿತ್ತು ಅಂದ್ರೆ 600 ವರ್ಷ ಆಗಿತ್ತು ಅಂತ ಅರ್ಥ. ಮತ್ತಂದ ಮೇಲೆ ದ್ವಾಪರದ ಆದಿ ಅಂತ ಹೇಗೆ ಅರ್ಥ ಮಾಡಿಬಿಡ್ತೀರಿ ನೀವು? ದ್ವಾಪರದ ಆದಿಯಲ್ಲಿ ಇದ್ದವನು ವೇದವ್ಯಾಸ ದೇವರು ದ್ವಾಪರ ಆದಿಯಲ್ಲೇ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ದ್ವಾಪರದ ಆದಿಯಲ್ಲಿ ಬಂದ ವ್ಯಕ್ತಿಗಳು ಕಲಿಯುಗದ ಪ್ರಾರಂಭದ ಸಂಧಿಕಾಲದಲ್ಲಿ ಬಂದು ಭಾಗವತವನ್ನು ಉಪದೇಶ ಮಾಡಬೇಕು ಅಂತಂದ್ರೆ 600 ವರ್ಷ ಹಾಗಾದ್ರೆ ದ್ವಾಪರ ಯುಗ ಇದ್ದಿದ್ದ? ಇಲ್ಲ. ಆದ್ರಿಂದ ಇಷ್ಟೆಲ್ಲ ಅರ್ಥಗಳು ವ್ಯತ್ಯಾಸ ಆಗಿ ಹೋಗ್ತಾರೆ. ಹಾಗಾಗಿ ಏನರ್ಥ ಮಾಡಬೇಕು? ವೇದವ್ಯಾಸಾವತಾರ ಆದದ್ದು ದ್ವಾಪರದ ಅಂತ್ಯಕಾಲದಲ್ಲೇ. ದ್ವಾಪರ ಅಂತ್ಯಕಾಲ ಅದನ್ನು ಶಬ್ದ ಪ್ರಯೋಗ ಮಾಡಿದ ಹೇಗೆ ಅಂತ ಹೇಳಿದ್ರೆ, ಅದನ್ನ ಕಲಿಯುಗದ ಆದಿ, ಕಲಿಯುಗದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಆದಿ ಶಬ್ದವನ್ನ ಎರಡು ರೀತಿನೂ ಪ್ರಯೋಗ ಮಾಡಬಹುದು. ಕೊನೆಯಂತಲೂ ಪ್ರಯೋಗ ಮಾಡಬಹುದು, ಮೊದಲಂತಲೂ ಪ್ರಯೋಗ ಮಾಡಬಹುದು. ಆದ್ರಿಂದ ಈ ಸಂದರ್ಭ ಇರೋದ್ರಿಂದ ಆಚಾರ್ಯರು ಹೇಳ್ತಾರೆ, ದ್ವಾಪರ ಆದವು ಅಂತ ಹೇಳಿದ್ರೆ ಕಲಿಯುಗದ ಆದಿ, ಹಿಂದಿನ ಶಬ್ದ, ಹಿಂದಿನ ಯುಗ ಅಂತಂದ್ರೆ ಅದು ದ್ವಾಪರ ಯುಗ. ಅದರ ಅಂತ್ಯಕಾಲದಲ್ಲೇ ವೇದವ್ಯಾಸ ದೇವರು ತಾವು ಜನ್ಮವನ್ನು ತಾಳಿ ತಮ್ಮ ಮಗನಾಗಿರ್ತಕ್ಕಂತಹ ಶುಕಮುನಿಗಳಿಗೆ ಅವರು ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ ಅಂತ ಅರ್ಥವನ್ನು ಮಾಡಬೇಕು. ಇಲ್ಲದೇ ಇದ್ರೆ ಅದು ಯಾವುದೂ ಕೂಡ ಸರಿಯಾಗಿ ಕೂಡೋದಿಲ್ಲ. ಪಿತು ದ್ವೈಪಾಯನಾತ್ ಅಹಂ ಪರಿನಿಷ್ಠೋಸಿ ನೈರ್ಗುಣ್ಯ ಉತ್ತಮ ಶ್ಲೋಕಲೀಲಯ ಗೃಹೀತ ಚೇತ ರಾಜರ್ಷೆ ಆಖ್ಯಾನಂ ಯದದೀತವಾನ್. ಆದ್ರಿಂದ ಆ ನನ್ನ ತಂದೆಯಾಗಿರ್ತಕ್ಕಂತಹ ವೇದವ್ಯಾಸ ದೇವರಿಂದ ಯಾವುದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಭಗವಂತನ ಶ್ಲೋಕ ಅಂತ ಭಗವಂತನಿಗೆ ಹೆಸರು, ಆ ಶ್ಲೋಕನಾಮಕನಾದ ಆ ಪರಮಾತ್ಮನ ಲೀಲೆಗಳನ್ನು ಹೇಳ್ತಕ್ಕಂತಹ ಈ ಭಾಗವತವೆಂಬ ದೊಡ್ಡ ಗ್ರಂಥ ಏನಿದೆ, ಇದನ್ನು ನಿನಗೆ ನಾನು ಕಲಿತಿದ್ದು ನಿನಗೆ ಉಪದೇಶವನ್ನು ಮಾಡ್ತೇನೆ ಅಂತ ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು 2-3 ಅಂಶಗಳನ್ನು ಹೇಳ್ತಾರೆ ಆಚಾರ್ಯರು ಅದರ ನಿರೂಪಣೆಯನ್ನು ಮಾಡಬೇಕಾದ್ರೆ. ಅಲ್ಲಿ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥಯಾ ಈಹ ರಾಜನ್ ಕುಟುಂಬ ವರ್ಣೇನವ ಅಂತ ಅಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಅಲ್ಲಿ ಹೇಳಬೇಕಾದ್ರೆ ಅಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಅಸತ್ಸ್ವಪಿ ಅಂತ ಶಬ್ದವನ್ನು ಕೇಳಿದ್ವಿ ನಾವು. ದೇಹ ಅಪತ್ಯ ಕಳತ್ರಾದಿಷು, ಈ ಸಾಧಕನಾಗಿರ್ತಕ್ಕಂತಹ ಜೀವ ಗೃಹಸ್ಥಾಶ್ರಮಿಯಾಗಿ ತಾನು ತನ್ನ ದೇಹದ ಬಗ್ಗೆ ಅಭಿಮಾನ, ತನ್ನ ಮಕ್ಕಳು ತನ್ನ ಮಡದಿಯ ಬಗ್ಗೆ ಅಭಿಮಾನ, ತನ್ನ ಬಂಧು ಬಾಂಧವರಲ್ಲಿ ಅಭಿಮಾನವನ್ನು ಬೆಳೆಸ್ಕೊಂಡು, ಇದಕ್ಕೆ ಇಲ್ಲಿ ಶಬ್ದ ಪ್ರಯೋಗ ಮಾಡಿದಾಗ ಮುಂದೆ ಹೇಳಿದ್ದೇನು ಅಂತಂದ್ರೆ ಅಸತ್ಸ್ವಪಿ ಅಂತ ಪ್ರಯೋಗವನ್ನು ಮಾಡಿದರು. ಇದಕ್ಕೆಲ್ಲ ವ್ಯಾಖ್ಯಾನಕಾರರು ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಸುಳ್ಳಾದದ್ದು ಅಂತ ಶಬ್ದವನ್ನು ಹೇಳ್ಬಿಡ್ತಾರೆ, ಅರ್ಥವನ್ನು ಮಾಡಿಬಿಡ್ತಾರೆ. ಅಂದ್ರೆ ಏನಾಯ್ತು? ಇದ್ಯಾವುದು ನಿಜವಾಗ್ಲೂ ಇಲ್ಲ ಅಂತ. ಯಾವುದಿಲ್ಲ? ತನ್ನ ಶರೀರ ಇಲ್ಲ, ತನ್ನ ಮಕ್ಕಳಿಲ್ಲ, ತನ್ನ ಮಡದಿ ಇಲ್ಲ, ತನ್ನ ಬಂಧು ಬಾಂಧವರಿಲ್ಲ. ಆತ್ಮದೈನ್ಯೇಶು ಅಸತ್ಸ್ವಪಿ, ಅಸತ್ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಇಲ್ಲದೆ ಅಸತ್ ಅನ್ನೋ ಶಬ್ದ ಎಲ್ಲಿ ಪ್ರಯೋಗ ಮಾಡ್ತಾರೆ? ಸಾಧಾರಣ ನಾವು ಶಾಸ್ತ್ರದಲ್ಲಿ ಕೇಳಿದಾಗ ಸತ್ ಅಂದ್ರೆ ಸತ್ಯ, ಅಸತ್ ಅಂದ್ರೆ ಸುಳ್ಳು ಅಂತ ಅರ್ಥ.
ಹೀಗೆ ಎಲ್ಲರೂ ವ್ಯಾಖ್ಯಾನ ಮಾಡಬೇಕಾದ್ರೆ ಅರ್ಥವನ್ನು ಬರೆದು ಬಿಟ್ರು. ಏನು ಅಂತಂದ್ರೆ ಅಸತ್ ಸ್ವಪಿ ಇದೆಲ್ಲ ಹೇಳ್ಕೊಂಡು ಬಂದ್ರು. ಕೊನೆಗೆ ಅಸತ್ ಅಂತ ಹೇಳಿದ್ರೆ ಏನು ಅರ್ಥ ಆಯಿತು? ಇದು ಯಾವುದು ನಿಜವಾಗ್ಲೂ ಇಲ್ಲ ಅಂತ ಆಯ್ತು. ದೇಹವೂ ಇಲ್ಲ, ದೇಹದಿಂದ ಬಂದಿರತಕ್ಕಂತಹ ಮಕ್ಕಳೂ ಇಲ್ಲ, ಮಡದಿ ಇಲ್ಲ, ಆತ್ಮ ಬಂಧುಗಳು ಅಂತ ಇದು ಯಾವುದು ಇಲ್ಲ, ಅಸತ್, ಅದೆಲ್ಲ ಮಿಥ್ಯಾಭೂತವಾದದ್ದು. ಆದರೆ ಇದೆಲ್ಲವೂ ನಂದು ಅಂತ ತಿಳ್ಕೊಂಡು ನೀನು ಮೋಹಗೊಂಡಿದ್ದೀಯಾ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದರು. ಆದರೆ ಆಚಾರ್ಯರು ಹೇಳ್ತಾರೆ ಇದು ಅಲ್ವೇ ಅಲ್ಲ. ಅಸತ್ ಅನ್ನೋ ಶಬ್ದಕ್ಕೆ ನೀವು ಹೇಳಿದಂತೆ ಕೆಲವು ಕಡೆ ಮಿಥ್ಯಾ ಅನ್ನೋ ಶಬ್ದ ಅರ್ಥ ಇದೆ. ಸತ್ ಶಬ್ದಕ್ಕೆ ಸತ್ಯ ಅಂತ ಅರ್ಥ ಇಟ್ಕೊಂಡ್ರೆ ಅಸತ್ ಶಬ್ದಕ್ಕೆ ಮಿಥ್ಯಾ ಅನ್ನೋ ಅರ್ಥ ಇದೆ. ಅದು ಎಲ್ಲ ಕಡೆಯಲ್ಲಿ ನೀವು ಹೇಳೋದು ಸರಿನೇ. ಆದರೆ ಭಾಗವತದ ವಿಷಯಕ್ಕೆ ಬಂದಾಗ, ತತ್ರಾಪಿ ಈ ಪ್ರಸಂಗದ ವಿಷಯಕ್ಕೆ ಬಂದಾಗ ಇಲ್ಲಿ ನಿಮಗೆ ಅಸತ್ ಶಬ್ದಕ್ಕೆ ಮಿಥ್ಯಾ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಸುಳ್ಳು ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅದಕ್ಕೆ ಏನು ಅರ್ಥ ಮಾಡಬೇಕು? ಅಸತ್ಸು ಅಭದ್ರೇಶು ಸದ್ಭಾವೇ ಸಾಧುಭಾವೇ ಚೇತಿ ವಚನಾತ್. ಇಲ್ಲಿ ಅಸತ್ ಶಬ್ದ ಮತ್ತು ಸತ್ಶಬ್ದಗಳನ್ನ ಭಾಗವತದಲ್ಲಿ ತತ್ರಾಪಿ ಈ ಪ್ರಸಂಗದಲ್ಲಿ ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಆಚಾರ್ಯರು ಇದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಗೀತಾಕ್ಕೆ, ಭಗವದ್ಗೀತಕ್ಕೆ ಹೋಗ್ಬೇಕು ಅಂತಾರೆ ಆಚಾರ್ಯರು. ಭಗವದ್ಗೀತದಲ್ಲಿ ಯಾಕೆಂದ್ರೆ ಉಳಿದ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಖ್ಯಾನಕಾರರು ಶಬ್ದ ಪ್ರಯೋಗಗಳನ್ನು ವ್ಯಾಖ್ಯಾನ ಮಾಡಿ ಇದಕ್ಕೆ ಈಗ ಅರ್ಥ ಅಂತ ಬರೆದಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಪರಮಾತ್ಮ ತನ್ನ ಬಾಯಲ್ಲಿ ಈ ಪದಕ್ಕೆ ಈ ಅರ್ಥ ಅಂತ ಹೇಳಿಲ್ಲ. ಹಾಗೆ ಹೇಳಿದ್ದು ಎಲ್ಲಿ ಅಂದ್ರೆ ಬರೀ ಗೀತದಲ್ಲಿ, ಭಗವದ್ಗೀತೆಯಲ್ಲಿ ಮಾತ್ರ. ಆ ಭಗವದ್ಗೀತೆಯಲ್ಲಿ ಸತ್ಶಬ್ದಕ್ಕೆ ಏನರ್ಥ, ಅಸತ್ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಸತ್ಶಬ್ದಕ್ಕೆ ಭದ್ರ ಅಂತ ಅರ್ಥ, ಅಸತ್ಶಬ್ದಕ್ಕೆ ಅಭದ್ರ ಅಂತ ಅರ್ಥ. ಅಂದ್ರೆ ಏನರ್ಥ ಆಯಿತು? ಅಭದ್ರ ಅಂದ್ರೆ ಅಮಂಗಳ ಅಂತ ಅರ್ಥವೇ ಹೊರತು ಭದ್ರ ಅಂದ್ರೆ ಮಂಗಳ, ಅಭದ್ರ ಅಂದ್ರೆ ಅಮಂಗಳ ಅಂತ ಅರ್ಥ. ಪುರುಷ ಸ್ತ್ರೀಯರಿಗೆ ಪರಸ್ಪರ ವಿಷಯಕ್ಕೆ ಅಂತ ಬಂದಾಗ ಏನಾಯ್ತು? ಹಾಗಾದ್ರೆ ಅವನ ದೇಹ ಇದು ಅವನಿಗೆ ಅಮಂಗಳ ಅಂತ ಅರ್ಥ, ಅವನ ಅಪತ್ಯ, ಅವನ ಸಂತಾನ ಇದು ಅವನಿಗೆ ಅಮಂಗಳ ಅಂತ ಅರ್ಥ, ಅವನ ಮಡದಿ ಇದು ಅವನಿಗೆ ಅಮಂಗಳ ಅಂತ ಅರ್ಥ. ಏನ್ ಅಮಂಗಳ ಅಂತಂದ್ರೆ ಅಶುಚಿ, ಅಶುದ್ಧ ಅಂತ ಅರ್ಥ ಅಲ್ಲ. ಅದಕ್ಕೂ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅಮಂಗಳ ಅಂತಂದ್ರೆ ನಿನ್ನ ಗಮ್ಯಸ್ಥಾನಕ್ಕೆ ವಿರುದ್ಧಗಳು ಅಂತ ಅರ್ಥ. ಒಂದು ಸ್ತ್ರೀಗೆ ತನ್ನ ಗಮ್ಯಸ್ಥಾನ ಅದು ಮೋಕ್ಷ, ಒಬ್ಬ ಪುರುಷನಿಗೆ ತನ್ನ ಗಮ್ಯಸ್ಥಾನ ಅದು ಮೋಕ್ಷ. ಹಾಗಾದ್ರೆ ಪರಸ್ಪರ ಪುರುಷ ಸ್ತ್ರೀಯರಿಗೆ ತಮ್ಮ ತಮ್ಮ ಗಮ್ಯಸ್ಥಾನಕ್ಕೆ ಇವುಗಳು ಅಮಂಗಳಗಳಾಗ್ತವೆ. ಆದ್ರಿಂದ ಈ ರೀತಿ ಅರ್ಥವನ್ನ ಬರಿಬೇಕೇ ಹೊರತು ಅದಕ್ಕೆ ಸುಳ್ಳು ಅಂತ ಅರ್ಥವನ್ನ ಬರಿಬಾರದು. ಅಂದ್ರೆ ಏನರ್ಥ ಆಯ್ತು? ಅವ್ರ ಪ್ರಕಾರ ಸುಳ್ಳಾದದ್ರ ಬಗ್ಗೆ ನೀನು ಅಭಿಮಾನ ಬೆಳೆಸ್ಕೊಳ್ತಾ ಇದೆ ಅಂತ ಅವ್ರ ಅಭಿಪ್ರಾಯ. ಆದ್ರೆ ಆಚಾರ್ಯರು ಹೇಳಿದ್ರು ಇದೆಲ್ಲವೂ ಕೂಡ ಸತ್ಯ. ಯಾವುದು? ತನ್ನ ದೇಹ ಅದು ಸತ್ಯ, ತನ್ನ ಮಡದಿ ಅದು ಸತ್ಯ, ತನ್ನ ಮಕ್ಕಳು ಸತ್ಯ, ಎಲ್ಲವೂ ಸತ್ಯವಾಗಿದೆ. ಆದ್ರೆ ಆ ಸತ್ಯವಾದ ವಸ್ತುಗಳೇ ಇದನ್ನೇ ಪ್ರಧಾನ ಅಂತ ಇಟ್ಕೊಂಡ್ಬಿಟ್ರೆ ಅವುಗಳು ಅಭದ್ರ, ಅವುಗಳು ಅಮಂಗಳ. ಅಂದ್ರೆ ನಿನ್ನ ಗಮ್ಯಸ್ಥಾನಕ್ಕೆ ಹೋಗ್ಲಿಕ್ಕೆ ಅವುಗಳು ಪ್ರತಿಬಂಧಕ ಅಂತ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಇಲ್ಲದೆ ಇದ್ರೆ ಅದು ಆ ಶಾಸ್ತ್ರಕ್ಕೆ ಸಮ್ಮತವಾದ ಅರ್ಥ ಅಂತ ಆಗೋದಿಲ್ಲ. ತೇಷು ಪ್ರಸಕ್ತಂ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಆವಾಗ ವಾಕ್ಯಕ್ಕೆ ಅರ್ಥ ಕೂಡತ್ತೆ. ಒಂದು ವೇಳೆ ಇಲ್ಲದೇ ಇರತಕ್ಕಂತಹ ವಸ್ತು ಅದರ ಬಗ್ಗೆ ನೀನು ಅಭಿಮಾನ ಬೆಳೆಸ್ಕೊಳ್ತಿದೆ ಅಂತಂದ್ರೆ ಅದು ನನ್ನ ಹತ್ರ ಕಳೆದೋಗಿದೆ ಅಂದ್ರೆ ಯಾರಿಗಾದ್ರೂ ದುಃಖ ಆಗತ್ತಾ? ನನ್ನ ಹತ್ರ 100 ರೂಪಾಯಿ ಇದ್ದು ಆ 100 ರೂಪಾಯಿ ಕಳೆದು ಹೋದ್ರೆ ಆವಾಗ ನನ್ನ ದುಡ್ಡು ಹೋಯ್ತು ಅಂತ ನನಗೆ ಬೇಜಾರ ಆಗುತ್ತೆ. ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ದುಡ್ಡು ಹೋಗಿದೆ ಅಂತ ನನಗೆ ಯಾರಿಗಾದ್ರೂ ದುಃಖ ಆಗತ್ತಾ? ಒಂದು ವೇಳೆ ಅಸತ್ ಶಬ್ದಕ್ಕೆ ಮಿಥ್ಯಾ ಅಂತ ಅರ್ಥ ಮಾಡಿಬಿಟ್ರೆ ಆವಾಗ ಏನಾಯ್ತು? ಮುಂದಿನ ವಾಕ್ಯಕ್ಕೆ ವಿರೋಧ ಬಂತು. ಯಾಕೆ? ಮುಂದಿನ ವಾಕ್ಯ ಏನ್ ಹೇಳ್ತು? ತಥಾ ಪ್ರಸಕ್ತೇಷು ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಅಂದ್ರೆ ಇವುಗಳನ್ನ ಕಳ್ಕೊಂಡಾಗ ಅವನಿಗೆ ಬುದ್ಧಿ ಉಂಟಾಗಬೇಕಾಗಿತ್ತು, ಆದ್ರೆ ಆವಾಗ್ಲೂ ಎಚ್ಚರ ಆಗ್ಲಿಲ್ಲ. ಇಲ್ಲದೆ ಇರೋದು ಕಳ್ಕೊಳ್ಳೋದು ಹೇಗೆ? ಹಾಗಾದ್ರೆ ಇದೆ ಅಂತ ಇದ್ದದನ್ನೇ ಕಳ್ಕೊಳ್ಬೇಕು ಅನ್ನೋ ತೀರ್ಮಾನ ಆಯ್ತು. ಹಾಗಾದ್ರೆ ಅದಕ್ಕೆ ಆಚಾರ್ಯರು ಬರೆದ್ರು, ಅಸತ್ ಶಬ್ದಕ್ಕೆ ಉಳಿದ ಕಡೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಮಿಥ್ಯಾ, ಸುಳ್ಳು ಅಂತ ಅರ್ಥವನ್ನ ಮಾಡಬಾರದು. ಇಲ್ಲಿ ಮಾತ್ರ ಅಭದ್ರ, ಅಮಂಗಳ ಅನ್ನುವ ಅರ್ಥವನ್ನ ಮಾಡಬೇಕು. ಆವಾಗ ಮಾತ್ರ ಮುಂದಿನ ಶ್ಲೋಕಕ್ಕೆ, ಮುಂದಿನ ಶಬ್ದಗಳಿಗೆ ಅದು ಅರ್ಥವನ್ನ ಕೂಡಿಸ್ಲಿಕ್ಕೆ ಬರುತ್ತೆ. ಹೀಗೆ ಪ್ರಾಯೇಣ ಮುನಯೋರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾದಿ ಕಥನೇ ಹರೇಹೇ, ಗುಣಾನು ಕಥನೇ ಹರೇಹೇ. ಇಲ್ಲಿಯೂ ಕೂಡ ಆಚಾರ್ಯರು ತಮ್ಮ ಅಭಿಪ್ರಾಯವನ್ನ, ವೇದವ್ಯಾಸ ದೇವರಿಗೆ ಅಭಿಪ್ರೇತವಾದ ಅರ್ಥವನ್ನು ಹೇಳಿ ಅದನ್ನು ನಮಗೆ ಎಚ್ಚರವನ್ನು ಕೊಡ್ತಾರೆ. ಈ ರೀತಿ ಕೃಷ್ಣಾವತಾರಾದಿಗಳು ಇನ್ನೊಂದು ಕಾರಣವನ್ನು ಕೊಡ್ತಾರೆ ಆಚಾರ್ಯರು. ವೇದವ್ಯಾಸಾವತಾರ ಅದು ಕೃಷ್ಣಾವತಾರ ಪೂರ್ವದಲ್ಲಿ ಆದ ಅವತಾರ, ಅದು ಕೃಷ್ಣಾವತಾರ ಆದ್ಮೇಲೆ ಆದದ್ದು ಅವತಾರ ಅಲ್ಲ. ಅದು ಕೃಷ್ಣಾವತಾರಕ್ಕಿಂತಲೂ ಪೂರ್ವದಲ್ಲಿ ಆದ ಅವತಾರ ಅದು. ಆದ್ರಿಂದ ದ್ವಾಪರಾದವು ಅಂತ ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಆದಿಯಲ್ಲಿ ಪ್ರಯೋಗವನ್ನ ಅಂತ ಇಟ್ಕೊಂಡ್ಬಿಟ್ರೆ ಆವಾಗ ಈ ಎಲ್ಲ ವಿಷಯಗಳಿಗೆ ವಿರೋಧ ಉಂಟಾಗುತ್ತೆ.
ಅದಕ್ಕೋಸ್ಕರ ಇದನ್ನೆಲ್ಲ ಅರ್ಥೈಸಿಕೊಂಡು ಆಮೇಲೆ ನಾವು ಶಬ್ದಗಳಿಗೆ ಅರ್ಥವನ್ನು ಮಾಡಿಕೊಂಡು ಹೋದರೆ ಆವಾಗ ಮಾತ್ರ ನಮಗೆ ವ್ಯಾಸರ ಅಭಿಪ್ರಾಯ ಏನು ಅಥವಾ ಭಾಗವತದ ಅಭಿಪ್ರಾಯ ಏನು ಅಂತ ಅರ್ಥ ಆಗತ್ತೆ ಅನ್ನೋದನ್ನು ಹೇಳ್ತಾರೆ. ತದಹಂ ತೇ ಅಭಿದಾಸ್ಯಾಮಿ ಮಹಾಪುರುಷರಿಗೋ ಭವಾನ್ ಯತ್ರ ಶ್ರದ್ಧದದಾಮಾಶು ಸ್ಯಾನ್ ಮುಕುಂದೇ ಮತಿಸ್ಸತಿ. ಆದ್ರಿಂದ ಆ ಗೃಹೀತ ಚೇತ ರಾಜರ್ಷೆ ಆಖ್ಯಾನಂ ಯದದೀತವಾನ್. ಆದ್ರಿಂದ ನಿನಗೆ ನನ್ನ ತಂದೆಯಿಂದ ಕಲ್ತಿರ್ತಕ್ಕಂತಹ ಯಾವ ನನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಯಾವ ಭಾಗವತದ ಅನುಸಂಧಾನ ಇದೆ ಅದನ್ನು ನಿನಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಭಾಗವತದ ಉಪದೇಶವನ್ನ ನಾನು ನಿನಗೆ ಮಾಡ್ತಾ ಇದ್ದೇನೆ. ಯತ್ರ ಶ್ರದ್ಧದತಾಂ ಆಶು ಸ್ಯಾನ್ ಮುಕುಂದೇ ಮತಿಸ್ಸತಿ. ಯಾವುದರ ಶ್ರವಣದಿಂದ ಮುಕುಂದನಲ್ಲಿ ಮೋಕ್ಷ ಕೊಡ್ತಕ್ಕಂತಹ ಪರಮಾತ್ಮನಲ್ಲಿ ನಿನಗೆ ಶ್ರದ್ಧೆ ಅನ್ನೋದು ಎಡಬಿಡದಂತೆ ನಿನಗೆ ಗುರಿ ಉಂಟು ಮಾಡುತ್ತೋ ಅಂತಹ ಭಾಗವತವನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈಃ ಹಾಯನೈರಿಹ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ ಕಟ್ವಾಂಗೋ ನಾಮ ರಾಜರ್ಷಿಃ ಜ್ಞಾತ್ವಾ ಇಯತ್ತಾಂ ಇಹ ಆಯುಷಃ ಮುಹೂರ್ತಾತ್ ಸಂಗಮೋತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಅದಕ್ಕೆ ಶುಕಮುನಿಗಳಿಗೆ ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು ಉಪದೇಶ ಮಾಡಬೇಕಾದ್ರೆ ಅವನಿಗೆ ಹೇಳಿದ್ರು ಏನಂತಂದ್ರೆ, ಇಂತಹ ಅದ್ಭುತವಾದ ನಿನ್ನ ಗುರಿಯನ್ನು ಮುಟ್ಟಿಸ್ತಕ್ಕಂತಹ ಆ ಭಾಗವತ ನಿನಗೆ ಉಪದೇಶ ಮಾಡ್ತೀನಿ ಅಂತಂದ್ರೆ ಅದನ್ನು ಕೇಳಿದಾಗ ಅಭದ್ರ ಅಂದ್ರೆ ಇವನಿಗೆ ಆಶ್ಚರ್ಯ ಆಯಿತು. ನನಗೆ ಇಷ್ಟು ದೊಡ್ಡದಾದ ಭಾಗವತ ಗ್ರಂಥವನ್ನ ನೀವು 7 ದಿವಸದಲ್ಲಿ ಉಪದೇಶ ಮಾಡಬೇಕು ಅಂದ್ರೆ ನನಗೆ ಟೈಮೇ ಅಷ್ಟಿಲ್ಲ. ಆ ಟೈಮ್ ಅಲ್ಲದೆ ಇರೋದ್ರಿಂದ ಇಷ್ಟು ದೊಡ್ಡದಾದ ಗ್ರಂಥವನ್ನ ನೀವು ಹೇಗೆ ಉಪದೇಶ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಶುಕಮುನಿಗಳು ಉತ್ತರವನ್ನು ಕೊಡ್ತಾರೆ. ಸಾಧನೆಗೆ ಅಂತ ಹೊರಟ್ರೆ ಆ ಸಾಧನೆಗೆ ಅಂತ ನಿಂತಾಗ ಒಂದೊಂದು ಕ್ಷಣವು ಎಷ್ಟು ಸಾರ್ಥಕ ಆಗುತ್ತೆ ಅನ್ನೋದಕ್ಕೆ ನಿನಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಅಂತಾರೆ ಶುಕಮುನಿಗಳು. 7 ದಿವಸ ಇರೋದು ನಿನ್ನ ಟೈಮು, ಇಷ್ಟಷ್ಟೇ ಅತ್ಯಲ್ಪ ಕಾಲದಲ್ಲಿ ಭಾಗವತವನ್ನು ಇಡೀ ಹೇಗೆ ಶ್ರವಣ ಮಾಡ್ಲಿಕ್ಕಾಗತ್ತೆ ಅಂತ ನೀನು ಕೇಳ್ತಾ ಇದ್ದೀರಿ. ಅದು ಸತ್ಯ, ಇಡೀ ಭಾಗವತ ನಿನ್ನಿಂದ ಶ್ರವಣ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಭಾಗವತ ಕೇಳ್ತಾ ಇರುವ ಒಂದೊಂದು ಕ್ಷಣವೂ ಸಾರ್ಥಕ ಪಡಿಸ್ಕೊಂಡವರು ಅವ್ರೇನ್ ಗತಿ ಪಡೆದಿದ್ದಾರೆ ಅಂತ ನೀವು ಉದಾಹರಣೆ ಕೊಡ್ತೀನಿ, ಅವಾಗ ನೀನು ಅರ್ಥ ಮಾಡ್ಕೋ ಅಂತ ಹೇಳಿದ್ರಂತೆ. ಮುಹೂರ್ತಾತ್ ಸಂಗಮೋತ್ಸೃಜ್ಯ. ಕಟ್ವಾಂಗ ಅಂತ ಒಬ್ಬ ರಾಜರ್ಷಿ, ಒಬ್ಬ ಶ್ರೇಷ್ಠ ರಾಜ. ಆ ಶ್ರೇಷ್ಠ ರಾಜ ತಾನು ಮಾಡಿದ ಯಾವುದೋ ಒಂದು ಅಪರಾಧದಿಂದ ಶಾಪಗ್ರಸ್ತನಾದ. ಇನ್ನು ಒಂದು ಮುಹೂರ್ತ ಕಾಲದಲ್ಲಿ ನಿನ್ನ ಮರಣ ಆಗಲಿ ಅಂತ ಶಾಪ ಸಿಕ್ತು. ಆ ಒಂದು ಮುಹೂರ್ತ ಕಾಲದಲ್ಲೇನೆ ತನ್ನ ಇಡೀ 24 ನಿಮಿಷ ಅಂತ ಲೆಕ್ಕ ಒಂದು ಮುಹೂರ್ತ ಅಂದ್ರೆ, ಆ ಮುಹೂರ್ತ ಕಾಲದಲ್ಲೇನೆ ತಾನೇನ್ ಮಾಡ್ಕೊಂಡ, ತನ್ನ ಜೀವಿತಾವಧಿಯ ಸಾರ್ಥಕ ಕ್ಷಣಗಳನ್ನು ಮಾಡಿಕೊಂಡು ತಾನು ಅಭಯ ಅಂದ್ರೆ ಮೋಕ್ಷವನ್ನು ಪಡೆದ. ಅಂದಮೇಲೆ ನಿನ್ನ ಹತ್ರ ಇರೋ ಟೈಮು 7 ದಿವಸ ಇದೆ. ಅಂದಮೇಲೆ ಒಂದು ಮುಹೂರ್ತೆಯಲ್ಲಿ 7 ದಿನೆಯಲ್ಲಿ ಭಾಗವತವನ್ನ ಇಡೀ ಶ್ರವಣ ಮಾಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಒಂದೊಂದು ಕ್ಷಣವೂ ಸಾರ್ಥಕ ಮಾಡಿಸುವ ಜವಾಬ್ದಾರಿ ಅದು ನನ್ನದ್ದು ಅಂತ ಹೇಳಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಧೈರ್ಯವನ್ನು ಕೊಟ್ಟು ಮುಹೂರ್ತ ಸಂಗಮೋತ್ಸೃಜ್ಯ ಗತವಾನ್ ಅಭಯಂ ಹರಿಂ ತವಾಪೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗಾದ್ರೆ 7 ದಿನಗಳ ಅವಕಾಶ ಇದೆ ಸಾಯ್ಲಿಕ್ಕೆ. ಅವನಿಗೆ ಒಂದು ಮುಹೂರ್ತ ಕಾಲ ಮಾತ್ರ ಇದ್ದಿದ್ದು, ಅದರಲ್ಲೇ ಅವನು ಮೋಕ್ಷ ಪಡೆದಿದ್ದಾನೆ ಅಂತಂದ್ಮೇಲೆ ನೀನು ಒಳ್ಳೆ ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡಿದಿ ಅಂತಂದ್ರೆ ನಿನಗೆ ಖಂಡಿತವಾಗಿಯೂ ಕೂಡ ಸದ್ಗತಿ ಆಗತ್ತೆ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉತ್ತರವನ್ನು ಕೊಟ್ಟು ಅಂತಕಾಲೇತು ಪುರುಷಃ ಆಗತೆ ಗತ ಸಾಧ್ವಸಃ ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ವಸ್ಪೃಹಾಂ ದೇಹೇತು ಯೇಚತಂ ದೇಹೇನು ಯೇಚತಂ. ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ ಗೊತ್ತಾದಾಗ ಮೊದಲು ಮಾಡಬೇಕಾದ ಕರ್ತವ್ಯ ಏನು? ಅಸಂಗಶಸ್ತ್ರೇಣ. ದೊಡ್ಡ ಶಸ್ತ್ರ ಆವಾಗ ಯಾವುದು? ಅಸಂಗ. ಯಾವುದರ ಜೊತೆಗೂ ಸಂಘವನ್ನು ಬಯಸಬಾರದು. ಯಾವುದರ ಜೊತೆಗೂ ಕೂಡ ಯಾವುದರ ಮೇಲೆ ನಮಗೆ ಅಭಿಮಾನ ಬೆಳೆಯುತ್ತೋ ಆ ಅಭಿಮಾನಕ್ಕೆ ಬೆಳೆಯಬೇಕಾಗಿರ್ತಕ್ಕಂತಹ ವಸ್ತುಗಳು ಎಲ್ಲವೂ ನಮ್ಮಿಂದ ದೂರ ಹೋಗ್ಬಿಡ್ಬೇಕಂತ. ಇದು ಮೊದಲನೇ ಹಂತದ ಸಾಧನೆ ಅಂತ ಕರೀತಾರೆ ಶುಕಮುನಿಗಳು. ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇಚತಂ. ದೇಹದ ಮೇಲಿರ್ತಕ್ಕಂತಹ ಮೋಹ ದೊಡ್ಡ ಸಂಘ. ಹೊರಗಿನ ವಸ್ತುಗಳು ಬಿಟ್ಬಿಡಿ, ಹೊರಗಿನ ವಸ್ತುಗಳೆಲ್ಲ ದೂರವೇ ಇರೋದ್ರಿಂದ ಅವುಗಳ ಬಗ್ಗೆ ಮೋಹ ಬಿಟ್ಬಿಡ್ಬೋದು. ಆದರೆ ಈ ದೇಹದ ಬಗ್ಗೆ ಮೋಹ ಬಿಡೋದಿದೆಯಲ್ಲ ಅದು ದೊಡ್ಡ ಮಾರಕ ಅಂತಾರೆ. ಅದು ದೊಡ್ಡ ಸಾಧಕ ನಿಜವಾಗ್ಲು. ಆದರೆ ನಮಗೆ ಮಾರಕ ಆಗಿರೋದು ಅದೇನೆ. ಆದ್ರಿಂದ ಶುಕಮುನಿಗಳು ಹೇಳಿದ್ರು ಛಿಂದ್ಯಾತ್ ಅಸಂಗ ಶಸ್ತ್ರೇಣ. ದೊಡ್ಡ ಮೋಹ, ದೊಡ್ಡ ಬಾಧಕ ಅದು ಯಾವುದು?
ದೇಹದ ಬಗ್ಗೆ ಇರುವ ಮೋಹ. ಆದ್ರಿಂದ ಮೊದಲು ಅದನ್ನು ಬಿಟ್ಟು ಬಿಡಬೇಕು. ಇದು ಸಾಧನೆಗೆ ಬರೆದಿರ್ತಕ್ಕಂತಹ ಮೊದಲನೇ ಮೆಟ್ಟಲಿದು. ಆದ್ರಿಂದ ಅಂತಕಾಲೇತು ಪುರುಷಃ ಆಗತೆ ಗತಸಾಧ್ವಸಃ ಚಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇ ಚತಂ ಗೃಹಾತ್ ಪ್ರವ್ರಜತೋ ಧೀರಃ ಪುಣ್ಯತೀರ್ಥ ಜಲಾಪೃತಃ. ಮೊದಲು ಮನೆಯನ್ನು ಬಿಡಬೇಕು. ದೇಹದ ಮೇಲೆ ಅಭಿಮಾನ ಬಿಟ್ರೆ ಇಲ್ಲಿ ಇಲ್ದಿರೋ ಒಂದೇ ಇಲ್ಲದೇ ಇದ್ರು ಒಂದೇ ಅನ್ನೋ ಭಾವನೆ ಹುಟ್ಟತ್ತೆ. ಅದು ಹುಟ್ಟಿತು ಅಂತಂದ್ರೆ ಎರಡನೇ ಕ್ಷಣದಲ್ಲಿ ಬರೋದು ಎಲ್ಲ ಶಾಸ್ತ್ರಗಳು, ಎಲ್ಲ ತೀರ್ಥಗಳು, ತೀರ್ಥಕ್ಷೇತ್ರಗಳು ಅವುಗಳಿಗೆ ಸಂಚಾರ ಮಾಡಬೇಕನ್ನೋ ಮನೋಭಾವ. ಆದ್ರಿಂದ ಶುಚೌ ವಿವಿಕ್ತ ಆಸೀನಃ ವಿಧಿವತ್ ಕಲ್ಪಿತಾಸನೆ. ಆದ್ರಿಂದ ಮನೆಯಲ್ಲೇ ಇದ್ದು ಕೂಡ ತಾನು ತನ್ನ ಸಾಧನೆಯನ್ನು ತಾನು ಮಾಡಿಕೊಳ್ಬಹುದು ಅಂತ ಆ ಶುಕಮುನಿಗಳು ಹೇಳ್ತಾ ಇದ್ದಾರೆ. ತೀರ್ಥಶಾಸ್ತ್ರಗಳಿಗೆ ಸಂಚಾರ ಅಂದ್ರೆ ಅರ್ಥ, ತೀರ್ಥಕ್ಷೇತ್ರಗಳಿಗೆ ಸಂಚಾರ ಅಂತಂದ್ರೆ ಅರ್ಥ ಆ ಕ್ಷೇತ್ರಗಳು ಆ ಸ್ಥಳಗಳಿಗೆ ಹೋಗೋದು ಅಂತ ಅರ್ಥ ಅಲ್ಲ. ತನ್ನ ಸ್ಥಾನವನ್ನೇ ತೀರ್ಥಕ್ಷೇತ್ರ ಅಂತ ಮಾಡ್ಕೊಳ್ಬಹುದು. ಅದು ಯಾವಾಗ ಶಾಸ್ತ್ರಗಳ ಸಾನ್ನಿಧ್ಯ ಬಂದ್ರೆ. ಸುತ್ತಮುತ್ತಲೂ ಕೂಡ ಕೂತ್ರು ಪಕ್ಕದಲ್ಲಿ ಪುಸ್ತಕ ಅಂದ್ರೆ ಇಟ್ಕೊಂಡು ಕೂಡೋದು ಅಂತ ಅರ್ಥ ಅಲ್ಲ. ಅಲ್ಲಿ ಕೂತ್ರು ಪಕ್ಕದಲ್ಲಿ ಸುತ್ತೂ ಪುಸ್ತಕ ಮಲ್ಕೊಂಡ ಕೆಲವರು ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ. ಯಾಕೆಂದ್ರೆ ಪುಸ್ತಕದ ಸಾನ್ನಿಧ್ಯ ಇದೆ, ಶಾಸ್ತ್ರ ಸಾಧನೆ ಮಾಡ್ತಿದ್ದೀನಿ ಅಂತ. ಹಂಗಲ್ಲ, ಯಾವಾಗ ಕೂತ್ರು ಮಲಗಿದ್ರು ನಿಂತ್ರು ಓದಿದ್ರು ಯಾವಾಗ್ಲೂ ಏನಾದ್ರೂ ಶಾಸ್ತ್ರಗಳ ವಿಮರ್ಶೆ ನಡೀತಾ ಇರಬೇಕು. ಆ ರೀತಿ ದೇಹದ ಸಂಘ ಬಿಡಬೇಕು, ದೇಹದ ಮೋಹವನ್ನು ಬಿಡಬೇಕು. ಆ ಪುಸ್ತಕದ ಮೋಹ, ಪುಸ್ತಕದ ಪ್ರತಿಪಾದ್ಯನಾದ ಭಗವಂತನ ಮೋಹ, ಅದನ್ನ ಯಾರು ಹಿಡಿತಾನೋ ಅವನು ತೀರ್ಥಕ್ಷೇತ್ರಗಳಿಗೆ ಹೋದಂತೆ ಸಮಾನವಾದ ಕೃತ್ಯ ಅದು. ಆದ್ರಿಂದ ಆ ರೀತಿ ಯಾರು ಪ್ರವೃತ್ತಿಯನ್ನು ಮಾಡ್ತಾನೆ ಒಂದೋ ಹಾಗೆ ಮಾಡಬೇಕು. ಇಲ್ಲ ಅಂತ ಆದ್ರೆ ಗೃಹಾತ್ ಪ್ರವ್ರಜಿತ, ಮನೆಯನ್ನು ಬಿಟ್ಟೇ ಬಿಡಬೇಕು. ಮನೆಯನ್ನು ಬಿಟ್ಟುಕೊಂಡು ಹೊರಗಿನ ಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಸಾಧನೆಯನ್ನು ಮಾಡಿಕೊಂಡಾದ್ರೂ ತಾನು ಕೂತ್ಕೊಳ್ಬೇಕು. ಶುಚೌ ವಿವಿಕ್ತ ಆಸೀನಃ, ಆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ತಾನು ತನ್ನ ದೇಹವನ್ನು ಶುದ್ಧಿಗೊಳಿಸಿಕೊಂಡು ಅಲ್ಲಿ ಒಳ್ಳೆ ಆಸನವನ್ನು ಕಲ್ಪಿಸಿಕೊಂಡು ಅಲ್ಲಿ ಕೂತ್ಕೊಂಡು ತನ್ನ ಕರ್ಮದಲ್ಲಿ ತಾನು ಪ್ರವೃತ್ತಿಯನ್ನು ಮಾಡಬೇಕು. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಚೇತ್ ಜಿತಶ್ವಾಸಃ ಬ್ರಹ್ಮಬೀಜ ಮನುಸ್ಮರನ್. ಆ ಬ್ರಹ್ಮಬೀಜ, ಆ ಪರಮಾತ್ಮನ ತತ್ವವನ್ನು ಹೇಳ್ತಕ್ಕಂತಹ ಎಲ್ಲಾ ಮಂತ್ರಗಳಿಗೂ ಬೀಜಾಕ್ಷರಿಗಳು ಅಂತಿರ್ತಾರೆ. ಮೂಲ ಮಂತ್ರ, ಮಹಾಮಂತ್ರ ಅಂತ ಮಂತ್ರಗಳ ವಿಭಾಗ. ಬೀಜಾಕ್ಷರಿ ಮಂತ್ರಗಳು ಅಂತ ಕೆಲವು, ಮಹಾಮಂತ್ರಗಳು ಅಂತ ಕೆಲವು, ಅಥವಾ ಮೂಲ ಮಂತ್ರಗಳು ಅಂತ ಕೆಲವು. ವಿಸ್ತಾರವಾಗಿ ಅನೇಕ ಅಕ್ಷರಗಳಿಂದ ಕೂಡಿರ್ತಕ್ಕಂತಹ ಮಂತ್ರಗಳು ಅವುಗಳು ಬೀಜಾಕ್ಷರಿ ಅಂತ ಕರೆಸ್ಕೊಳ್ಳೋದಿಲ್ಲ. ಬೀಜಾಕ್ಷರಿ ಮಂತ್ರ ಅಂತ ಹೇಳಿದ್ರೆ ಅದರಲ್ಲಿ 1, 2, 3 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6, ಅದಕ್ಕಿಂತ ಜಾಸ್ತಿ ಅಕ್ಷರಗಳು ಇರೋದಿಲ್ಲ. ಅವುಗಳೆಲ್ಲವೂ ಕೂಡ ಬೀಜಾಕ್ಷರಿಗಳು ಅಂತ ಕರೆಸ್ಕೊಳ್ತಾರೆ. ಆ ಬೀಜಾಕ್ಷರಿ ಮಂತ್ರಗಳನ್ನು ತಾನು ಧಾರಣೆ ಮಾಡಿ ಅದರಿಂದ ಅವನು ಸಾಧನೆಗೆ ಕೂತ್ಕೊಳ್ಬೇಕು ಅಂತ ಅರ್ಥ. ಯಾಕಿದನ್ನು ಹೇಳಿದ್ರು ವ್ಯಾಸರು ಅಂತಂದ್ರೆ ಉಪಾಸನೆಯ ಕ್ರಮದಲ್ಲಿ ಸೂಕ್ಷ್ಮತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಸ್ತಾರವಾದ ಅನೇಕ ಅಕ್ಷರಗಳಿಂದ ಕೂಡಿರ್ತಕ್ಕಂತಹ ಉಪಾಸನಾ ಮಂತ್ರಗಳೇನಿದ್ದಾವೆ ಅದು ಸ್ಥೂಲವಾದ ಉಪಾಸನೆ, ವಿಸ್ತಾರವಾದ ಉಪಾಸನೆ ಅಂತ ಅರ್ಥ. ಸಾಧನೆ ಪರಿಪಕ್ವ ಆಗ್ತಾ ಇದೆ ಅಂತ ಗೊತ್ತಾಗೋದು ಯಾವಾಗ? ಅವನ ಸೂಕ್ಷ್ಮತೆಯ ಸಾಧನೆ ಬಂದಾಗ. ಅಂದ್ರೆ ವಿಸ್ತಾರವಾದ ಮಂತ್ರಗಳ ಉಪಾಸನೆಯನ್ನು ಬಿಟ್ಟು ಸೂಕ್ಷ್ಮಾಕ್ಷರಗಳ ಉಪಾಸನೆಗೆ ಬಂದ ಅಂತಂದ್ರೆ ಅವನ ಸಾಧನ ಪರಿಪಕ್ವ ಆಗ್ತಾ ಇದೆ ಅಂತ ಅರ್ಥ. ಅದರ ಅಭಿಪ್ರಾಯ ಏನು ಅಂದ್ರೆ ಎಸೆನ್ಸ್ ಅಂತ ಅರ್ಥ. ಪರೀಕ್ಷೆಗೆ ಓದ್ಲಿಕ್ಕೆ ಅಂತ ಕೂತಾಗ ವರ್ಷದ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೂ ಓದಿದ್ರೆ ಅದು ಸ್ಥೂಲವಾದ ಅಧ್ಯಯನ ಅಂತ ಕರೆಸ್ಕೊಳ್ಳುತ್ತೆ. ನಾಳೆ ಬೆಳಗ್ಗೆ ಪರೀಕ್ಷೆ ಇಸ್ಕೊಂಡು ಮೊದಲನೇ ದಿವಸದಿಂದ ಏನೇನು ಪಾಠ ಆಗ್ತದೆ ಅಂತ ಇಡೀ ಪುಸ್ತಕ ತೆಗೆದು ಕೂಡ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ. ಪರೀಕ್ಷೆ ಇದ್ದಾಗ ಸೂಕ್ಷ್ಮ ಉಪಾಸನೆ ಬೇಕು. ಹಾಗೆ ಸಾಧಕನಾದ ಜೀವ ತನ್ನ ಸಾಧನೆಯ ಮಾರ್ಗದಲ್ಲಿ ಗುರಿ ಹತ್ರ ಇದ್ದಾನೆ ಅಂತಂದ್ರೆ ಅವನು ಬೀಜಾಕ್ಷರದ ಉಪಾಸನೆಗೆ ಇಳಿಬೇಕು ಅಂತ ಅರ್ಥ. ಆದ್ರಿಂದ ಸುಖಮುನಿಗಳು ಹೇಳಿದ್ರು ಪರೀಕ್ಷಿತ್ ರಾಜನಿಗೆ ಉಪಾಸನೆಯ ಕ್ರಮದಲ್ಲಿ ಬಂದಾಗ ಯಚ್ಛ ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್. ಆ ಬೀಜಾಕ್ಷರ ಉಪಾಸನೆಗೆ ಬರಬೇಕು ಅಂತಂದ್ರೆ ಅದು ಸುಮ್ಮನೆ ಆಗೋದಿಲ್ಲ. ಜಿತಶ್ವಾಸ, ಶ್ವಾಸವನ್ನ ಗೆದ್ದು ತೋರಿಸ್ಬೇಕು ಅಂತಾರೆ. ಅಂದ್ರೆ ಅಷ್ಟು ಏಕಾಗ್ರತೆ ಬೇಕು ಅಂತ ಅರ್ಥ. ಸ್ಥೂಲ ರೂಪದ ಉಪಾಸನೆ, ಸೂಕ್ಷ್ಮ ರೂಪದ ಉಪಾಸನೆ ಅಂತ ಇಟ್ಕೊಂಡ್ರೆ ಸ್ಥೂಲ ರೂಪ ಅಂದ್ರೆ ವಿಸ್ತಾರವಾದ ಉಪಾಸನೆ ಏನಿದೆ ಅದಕ್ಕೆ ಮನಸ್ಸು ಏಕಾಗ್ರತೆ ಇಲ್ಲದೆ ಇದ್ರೂ ನಡೆಯುತ್ತೆ. ಆದ್ರೆ ಸೂಕ್ಷ್ಮ ಉಪಾಸನೆ ನೀವು ಹೋಗ್ತೀರಿ ಅಂತಂದ್ರೆ ಜಿತಶ್ವಾಸ, ಅಲ್ಲಿ ಏಕಾಗ್ರತೆ ಅನ್ನೋದು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಆವಾಗ ಮಾತ್ರ ಬೀಜಾಕ್ಷರಿ ಅರ್ಥಗಳ ಅನುಸಂಧಾನ. ಏನದರ ಅಭಿಪ್ರಾಯ? ಗಾಯತ್ರಿ ಮಂತ್ರ ಇದೆ ಅಂತ ಇಟ್ಕೊಳ್ಳೋಣ. ಭೂರ್ಭುವಸ್ವಹ ವ್ಯಾಹೃತಿಗಳು, ಅದಾದ್ಮೇಲೆ ತತ್ಸವಿತರು ವರೇಣ್ಯಂ ಅಂತ ಬರುತ್ತೆ. ಭೂಹು
ಅಂದ್ರೆ ಸೃಷ್ಟಿಕರ್ತನಾದ ಪರಮಾತ್ಮ, ಭುವಃ ಸ್ಥಿತಿಕರ್ತೃವಾದ ಪರಮಾತ್ಮ, ಸ್ವಃ ಸಂಹಾರಕರ್ತೃವಾದ ಪರಮಾತ್ಮ, ಈ ರೀತಿ 3 ಕರ್ತೃತ್ವವನ್ನು ಪಡೆದಿರ್ತಕ್ಕಂತಹ ಪರಮಾತ್ಮ. ಅದರ ವಿಸ್ತಾರವಾದ ಅರ್ಥ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಂತಹ ಎಲ್ಲ ಸಕಲ ವಿಧವಾದ ಅಷ್ಟಕರ್ತೃತ್ವವನ್ನು ಧಾರಣೆ ಮಾಡಿರ್ತಕ್ಕಂತಹ, ನಮ್ಮನ್ನ ಕ್ಷಣ ಕ್ಷಣದಲ್ಲಿಯೂ ಪ್ರೇರಣೆ ಮಾಡತಕ್ಕಂತಹ ಅಂತ ಈ ರೀತಿ ವಿಶೇಷವಾದ ಅರ್ಥ ಏನಿದೆ, ಆ ಇಡೀ ಅರ್ಥವನ್ನು ಹೇಳ್ತಕ್ಕಂತಹ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಉತ್ತರಾರ್ಧವನ್ನು ಇಟ್ಕೊಂಡ್ರೆ ಅಂತಹ ಪರಮಾತ್ಮನಲ್ಲಿಯೇ ನನ್ನ ಮನಸ್ಸು ಹೋಗಿ ಇರಲಿ ಅಂತ ಹೇಳೋದು ವಿಸ್ತಾರವಾದ ಗಾಯತ್ರಿ ಮಂತ್ರದ ಅರ್ಥ. ಆದರೆ ಭೂಹು ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ ಇಷ್ಟೂ ಮಂತ್ರದ ವಿಸ್ತಾರವಾದ ಅರ್ಥ ಅದು ಬರೀ ಓಂಕಾರ ಪ್ರಣವದಲ್ಲೇ ಸೇರ್ಕೊಂಡಿದೆ ಅಂತ ಉಪಾಸನೆ ಮಾಡೋದೇನಿದೆ, ಆ ಉಪಾಸನೆಯನ್ನ ಸೂಕ್ಷ್ಮ ಉಪಾಸನೆ ಅಂತ ಕರೆಯೋದು. ವಿಸ್ತಾರವಾದ ಉಪಾಸನೆ ಒಂದೊಂದು ಅಕ್ಷರಗಳಿಂದ ಕಲಿತಾ ಹೋದ್ರೆ ಒಂದೇ ಅಕ್ಷರದಲ್ಲಿ ಎಲ್ಲಾ ವಿಷಯವನ್ನು ಉಪಾಸನೆ ಮಾಡೋದು. ಇದು ಸೂಕ್ಷ್ಮ ಉಪಾಸನೆ. ಇದನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಏಕಾಗ್ರತೆ ಅನ್ನೋದು ತುಂಬಾ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಆದ್ರಿಂದ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಓಂಕಾರ ಅದರಲ್ಲಿ 8 ಅಕ್ಷರಗಳು, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಅಲ್ಪಪ್ರಾಣ, ಮಹಾಪ್ರಾಣ ಅಂತೆಲ್ಲ ಕೇಳ್ತೇವೆ. ಇದೆಲ್ಲವೂ ಕೂಡ ಅಷ್ಟಕರ್ತೃತ್ವವನ್ನು ಹೇಳ್ತಕ್ಕಂತಹ ಅಕ್ಷರಗಳು ಅಂತ ಆಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಅದೇ ವಿಷಯವೇ ಗಾಯತ್ರಿಯ ವಿಸ್ತಾರವಾದ ಅರ್ಥ. ಅಂದ ಮೇಲೆ ವಿಸ್ತಾರವಾದ ಉಪಾಸನೆಯನ್ನು ಹೇಳಲಿಕ್ಕೆ ಅನೇಕ ಅಕ್ಷರಗಳಿದ್ದಾವೆ. ಅದನ್ನು ವಿಸ್ತಾರವಾದ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡ್ತಕ್ಕಂತಹ ಮಂತ್ರಗಳು ಅಂತ ಅಭಿಪ್ರಾಯ. ಆ ಎಲ್ಲಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಸೂಕ್ಷ್ಮ ರೂಪದ ಉಪಾಸನೆ ಅಂತಂದ್ರೆ ಅದರಿಂದಲೇನೆ ತುರ್ಯಾಶ್ರಮದವರಿಗೆ ಪ್ರಣವ ಮಂತ್ರದ ಉಪದೇಶ ಅಂತ ಕೊಟ್ಟಿರೋದು ಮಧ್ವಾಚಾರ್ಯರು. ನಮ್ಮಂತೆ ಬ್ರಹ್ಮಚಾರಿಗಳಂತೆ, ಗೃಹಸ್ಥಾಶ್ರಮಿಗಳಂತೆ, ವಾನಪ್ರಸ್ಥಾಶ್ರಮಿಗಳಂತೆ ಇಷ್ಟು ವಿಸ್ತಾರವಾದ ಉಪಾಸನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಅವರು ಇದೆಲ್ಲವನ್ನು ಅಧ್ಯಯನ ಮಾಡಿರ್ತಾರೆ. ಆದ್ರಿಂದಲೇನೆ ಸೂಕ್ಷ್ಮ ರೂಪದ ಉಪಾಸನೆಗೆ ಅವರು ಬರಲಿ ಅಂತಲೇ ತುರ್ಯಾಶ್ರಮದವರಿಗೆ ಒಂದೇ ಪ್ರಣವ ಮಂತ್ರದ ಉಪಾಸನೆಯನ್ನು ಕೊಟ್ಟು ಓಂಕಾರದಲ್ಲೇ ಇಷ್ಟೆಲ್ಲ ನೀವು ಅನುಸಂಧಾನ ಮಾಡಿ ಅಂತ ಅವರಿಗೆ ಕೊಟ್ಟಿರ್ತಕ್ಕಂತಹ ವಿಶೇಷವಾದ ಮಂತ್ರ. ಆದ್ರಿಂದ ಅದನ್ನ ಬೀಜಾಕ್ಷರಿ ಅಂತ ಕರೆಯೋದು. ಆ ಬೀಜಾಕ್ಷರಿಯ ಉಪಾಸನೆಗೆ ನೀನು ಬರಬೇಕು ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆ ಬೀಜಾಕ್ಷರಿಗೆ ಮಹತ್ತರವಾದ ಸ್ಥಾನ ಅಂತ ಹೇಳಿದ್ರೆ ಅದು ಜಿತಶ್ವಾಸ. ಶ್ವಾಸವನ್ನು ಗೆಲ್ಲೋದು ಅಂತಂದ್ರೆ ಅದು ಏಕಾಗ್ರತೆ ಇರಲೇಬೇಕು. ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ ಶ್ವಾಸವನ್ನು ಗೆಲ್ಲೋದು. ಆ ರೀತಿ ಆ ಶುಕಮುನಿಗಳು ಉಪದೇಶವನ್ನು ಮಾಡಿ, ಅಂದ್ರೆ ಸಾಧನೆಯ ಮೊದಲನೇ ಮೆಟ್ಟಲು ಅಂತ ಒಂದೊಂದೇ ಅಭಿಪ್ರಾಯವನ್ನು ಉಪದೇಶ ಮಾಡ್ತಾ ಕೊನೆಗೆ ನಿಂತ ಮೆಟ್ಟಲು ಯಾವುದು? ಏಕಾಗ್ರತೆಯಿಂದ ಅವಿಚ್ಛಿನ್ನವಾಗಿ ಪರಮಾತ್ಮನನ್ನ ಧ್ಯಾನ ಮಾಡೋದೇನಿದೆ ಅಲ್ವಾ, ಅದು ನಿಜವಾದ ಉಪಾಸನೆ ಅಂತ ಕರೆಸ್ಕೊಳ್ಳುತ್ತೆ. ನಿಯಚ್ಛೇದ್ ವಿಷಯೇಭ್ಯೋಕ್ಷಾನ್ ಮನಸ ಬುದ್ಧಿಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೆ ಧಾರಯೇದ್ಧಿಯ. ಮುಂದಿನ ಶ್ಲೋಕ ಬಹಳ ಸುಂದರವಾಗಿ ಹೇಳ್ತಾರೆ ವ್ಯಾಸರು. ಹಾಗಾದ್ರೆ ಈ ಸಾಧನೆ ಮಾಡಬೇಕು ಅಂತಂದ್ರೆ ಎಲ್ಲವೂ ಬಿಟ್ಟು ದೂರ ಹೋದ್ರೆ ಮಾತ್ರ ಇದು ನಮ್ಮಿಂದ ಮಾಡ್ಲಿಕ್ಕಾಗತ್ತೆ ಅಂತ ಅನ್ಕೊಂಡ್ರೆ ಅದು ಒಂದು ರೀತಿ ಉಪಾಸನೆ ಹೌದು. ಆದ್ರೆ ಈ ಉಪಾಸನೆಯನ್ನ ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ನಾವು ಮಾಡಬಹುದು ಅಂತಾರೆ ಆಚಾರ್ಯರು. ಅದು ಹೇಗೆ ಅಂತಂದ್ರೆ ಅದಕ್ಕೆ ಮುಂದಿನ ಶ್ಲೋಕ ನಿಯಚ್ಛೇದ್ ವಿಷಯೇಭ್ಯ ಅಕ್ಷಾನ್ ಮನಸ ಬುದ್ಧಿಸಾರಥಿ. ಆ ಮನಸ್ಸು, ಆ ಬುದ್ಧಿ ಇವುಗಳೇ ಸಾರಥಿ. ಈ ಮನಸ್ಸು ಎಂಬ ಸಾರಥಿಯನ್ನ ಇದನ್ನು ಸರಿಯಾದ ಕ್ರಮದಲ್ಲಿ, ಆ ಅಕ್ಷ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳಲ್ಲಿ ಬರ್ತಕ್ಕಂತಹ ಬುದ್ಧಿ ಏನಿದೆ, ಆ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಟರೆ ಆವಾಗ ನೀವು ಎಲ್ಲಿರ್ತೀರೋ ಅಲ್ಲೇ ಸಾಧನೆಯ ಮೆಟ್ಟಲನ್ನು ತುಳಿಬಹುದು. ಆಗೋದಿಲ್ಲ ಅಂತ ಆದ್ರೆ ಎಲ್ಲವನ್ನು ಬಿಟ್ಟಾದರೂ ನೀವು ಸಾಧನೆಗೆ ಹೋಗ್ಬೋದು. ಹಾಗಾಗಿ ಎರಡಕ್ಕೂ ಅವಕಾಶ ಇದೆ. ಅಂದ್ರೆ ಗೃಹಸ್ಥಾಶ್ರಮಿಗಳಾಗಿದ್ದು ನೀವು ಸಾಧನೆ ಮಾಡಲಿಕ್ಕೆ ಸಿದ್ಧರು, ತುರ್ಯಾಶ್ರಮಕ್ಕೆ ಹೋಗಿ ನೀವು ಸಾಧನೆ ಮಾಡ್ಲಿಕ್ಕೆ ಹೋಗೋದಾದ್ರೂ ನೀವು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ನೀವು ಸಾಧನೆ ಮಾಡಿದ್ರು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತಲೂ ಮುಖ್ಯ ಬೇಕಾದದ್ದು ಯಾವುದು ಅಂತಂದ್ರೆ ಇದೆಲ್ಲದಕ್ಕೂ ಮೂಲ ಅದು ಇಂದ್ರಿಯದ ಏಕಾಗ್ರತೆ. ಆದ್ರಿಂದ ತತ್ರ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೆ ಧಾರಯೇದ್ಧಿಯ. ಆ ಮನಸ್ಸು ಅದು ಯಾವಾಗಲೂ ಕೂಡ ಅದು ಶುಭ ಕರ್ಮಗಳಲ್ಲೇ ಪ್ರವೃತ್ತಿಯನ್ನು ಮಾಡಿದ್ರೆ ಆವಾಗ ಮನಸ್ಸಿಗೆ ಏಕಾಗ್ರತೆ ಉಂಟಾಗುತ್ತೆ. ಏನು ಏಕಾಗ್ರತೆ? ನಿಮ್ಮ ಮುಂದೆ ಬೇಡದೇ ಇರೋದು ನಿಮ್ಮ ಮುಂದೆ ತಂದಿಟ್ರು ಇದು ನನಗೆ ಬೇಡ ಅನ್ನೋ ಮನೋಭಾವನೆ ಒಮ್ಮೆ ಮನಸ್ಸಿಗೆ ಬಂತು ಅಂತಂದ್ರೆ ಅದು ಎಷ್ಟೇ ಆಮಿಷ ಒಟ್ಟಿದ್ರೂ ಕೂಡ ನೀವು ಮನೆಯಲ್ಲಿದ್ರೂ ಕೂಡ ಅದರ ಬಗ್ಗೆ ಪ್ರವೃತ್ತಿಯನ್ನು ಮಾಡೋದಿಲ್ಲ. ಇದು ಏಕಾಗ್ರತೆ. ಈ ಏಕಾಗ್ರತೆ ಯಾವಾಗ ಬರುತ್ತೆ? ಆ ಮನಸ್ಸೆಂಬ ಅಂಶ ಇಂದ್ರಿಯ, ಅದರಿಂದ ಬರ್ತಕ್ಕಂತಹ ಬುದ್ಧಿ,
ಆ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ಬಿಟ್ರೆ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಆದ್ರೆ ಇಂದ್ರಿಯಗಳು ಹರಿದು ಬೀಳುತ್ತವೆ. ಅದು ಬೇಡ ಅಂತ ಇವತ್ತು ಅನಿಸ್ಬೋದು, ನಾಳೆ ಬೆಳಗ್ಗೆ ಮತ್ತೆ ಬೇಕು ಅಂತ ಅನಿಸ್ಬೋದು. ಅದು ಯಾವಾಗ ಅನ್ಸೋದು? ಆ ಬುದ್ಧಿ ಅದು ಸರಿಯಾಗಿ ಏಕಾಗ್ರತೆಯಲ್ಲಿ ಇರಲಿಲ್ಲ ಅಂತ ಆದ್ರೆ. ಆದ್ರಿಂದ ಮನಸ್ಸೆಂಬ ಇಂದ್ರಿಯ ಅದು ಏಕಾಗ್ರತೆಯಲ್ಲಿ ಇಟ್ಕೊಂಡು ಅದರಿಂದ ಹೊರಗೆ ಬರ್ತಕ್ಕಂತಹ ಬುದ್ಧಿ ಅದು ಸದ್ಬುದ್ಧಿಯೋ ದುರ್ಬುದ್ಧಿಯೋ, ಆದ್ರಿಂದ ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ರೆ ಆವಾಗ ಅದಕ್ಕೆ ಸರಿಯಾಗಿ ನಮ್ಮ ಪ್ರವೃತ್ತಿ ಉಂಟಾಗತ್ತೆ. ಇದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಸಾಧನೆಯ ಮೆಟ್ಟಲಿನ ಕ್ರಮವನ್ನು ಉಪದೇಶ ಮಾಡ್ತಾ ಮುಂದೆ ಸುಂದರವಾದ ಮಾತನ್ನು ಹೇಳ್ತಾರೆ. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯಚ್ಛಿನ್ನೇನ ಚೇತಸ ಮನೋನಿರ್ವಿಷಯಂ ಯುಂತ್ವ ತತಕ್ಕಿಂಚಿನ್ನ ಸಂಸ್ಮರೇತ್. ಆ ಮನಸ್ಸು ನಿಮ್ಮ ಮುಂದೆ, ನಾವು ಸಾಧಕರ ಮುಂದೆ ಎಲ್ಲ ಇಡ್ಲಿ, ದುಡ್ಡು ಇಡ್ಲಿ, ವಸ್ತು ಇಡ್ಲಿ, ಏನು ಬೇಕಾದರೂ ನಮ್ಮ ಐಹಿಕವಾದ ವಸ್ತುಗಳು ಎಷ್ಟು ಬೇಕಾದರೂ ನಮ್ಮ ಮುಂದೆ ಇಡ್ಲಿ. ಆದರೆ ಈ ಮನಸ್ಸಿನ ಟಾರ್ಗೆಟು ಒಂದೇ ಇತ್ತು ಅಂತಂದ್ರೆ ಯಾರೂ ಈ ಮನಸ್ಸನ್ನು ಕೆದರಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಏಕಾಗ್ರತೆ ಅಂತ ಕರೀತಾರಂತಾರೆ ಆಚಾರ್ಯರು. ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆ ಶ್ಲೋಕದ ವ್ಯಾಖ್ಯಾನವನ್ನು ಹೇಳ್ತಾರೆ ಮುಂದೆ. ತತ್ರ ಏಕೈಕಾವಯವಂ ಧ್ಯಾಯೇತ್ ಅವ್ಯಚ್ಛಿನ್ನೇನ ಚೇತಸ. ಸಾಧನೆ ಮಾರ್ಗದಲ್ಲಿ ಬಂದ ವ್ಯಕ್ತಿ ಅವನು ಭಗವಂತನನ್ನ ಒಂದೊಂದು ಅಂಗಗಳಿಂದ ಉಪಾಸನೆಯನ್ನು ಮಾಡಬಹುದು, ಒಂದೊಂದು ಅವಯವಗಳಿಂದ ಉಪಾಸನೆಯನ್ನು ಮಾಡಬಹುದು, ಅಥವಾ ಸೂಕ್ಷ್ಮ ರೂಪದಲ್ಲಿ ಒಂದೇ ಉಪಾಸನೆಯನ್ನು ಅವನು ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಇದು ಯಾವುದು ಮಾಡಬೇಕಂದ್ರೂ ಕೂಡ ಮನಸ್ಸು ಅದು ದೃಢವಾಗಿದ್ದರೆ ಮಾತ್ರ ಪ್ರವೃತ್ತಿ ಮಾಡುತ್ತೆ, ಇಲ್ಲದೇ ಇದ್ರೆ ಅದು ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಆದರೆ ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ತುಂಬ ಎಳೆ ಎಳೆಯಾಗಿ ಒಂದೊಂದು ಶಬ್ದವನ್ನು ಬಿಡಿಸ್ತಾರೆ ಆಚಾರ್ಯರು. ಈ ಶ್ಲೋಕದಲ್ಲಿ ತುಂಬ ಎಳೆ ಎಳೆ ಬಿಡಿಸ್ತಾರೆ. ಯಾಕೆಂದ್ರೆ ಅನೇಕರು ಅನೇಕ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಯಾವ ವ್ಯಾಖ್ಯಾನಗಳು ಕೂಡ ವೇದವ್ಯಾಸ ದೇವರಿಗೆ ಅಭಿಪ್ರೇತ ಅಲ್ಲ ಅನ್ನೋದನ್ನು ಒಂದೊಂದು ಹಂತದಲ್ಲಿಯೂ ಕೂಡ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.